ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಸವಕಲು ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಸಕಾಲಿಕ ಸಮಸ್ಯೆಗಳ ಸ್ಪಂದನ ಮತ್ತು ಕೆಲವೊಂದು ಸಂದರ್ಭೋಚಿತ ಮಾಹಿತಿಗಳ ರವಾನೆಯ ಪ್ರಮುಖ ಆದ್ಯತೆಯಾಗಿ ಇಂದು ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಅದು ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯಕ್ರಮದ ಭಾಗವಾಗಿ ಈ ಕಾರ್ಯಕ್ರಮ ಜನರಿಗೆ ಮಾಹಿತಿ ನೀಡುವ ಸಲುವಾಗಿ. ತಮಗೆ ತಿಳಿದಿರುವಂತೆ ಜೂನ್ ಜುಲೈ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಈ ಕಾರ್ಯಕ್ರಮ SIR ನಡೀತಾ ಇದೆ. ಈಗಾಗಲೇ ಬಹುತೇಕ ಗ್ರಾಮಗಳಿಗೆ ಇದರ ಒಂದಷ್ಟು ಅರಿವು ಮೂಡಿದೆ. ಆದರೆ ಮಾಹಿತಿ ಒಂದಷ್ಟು ಅಪೂರ್ಣವಾಗಿದೆ. ಕೆಲವೊಂದು ಗೊಂದಲಗಳು ಜನರಲ್ಲಿ ಮುಂದುವರೆದಿದೆ. ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಮತ್ತು ಅಗತ್ಯ ಮಾಹಿತಿಗಳನ್ನು ನೀಡುವಲ್ಲಿ ಮತ್ತು SIR ಕಾರ್ಯಕ್ರಮ ಒಂದು ಪೂರ್ಣ ಪ್ರಮಾಣದ ಯಶಸ್ಸನ್ನು ಪಡೆಯುವಲ್ಲಿ ಮತ್ತು ಅದು ಜನರಿಗೆ ಅನುಕೂಲಕರವಾಗಿ ಮಾರ್ಪಾಡುಗೊಳ್ಳುವಲ್ಲಿ ಈ ಒಂದು ಮಹತ್ತರವಾದಂತಹ ಮಾಹಿತಿ ಆಧಾರಿತ ಕಾರ್ಯಕ್ರಮ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದಷ್ಟು ವರದಾನ ಆಗಬಹುದು ಎನ್ನುವಂಥ ಆಶಯದ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿ ಸಹಯೋಗ ನೀಡಲಿರುವಂತಹ ಶ್ರೀಯುತ ಶಿವಪ್ರಸಾದ್ ಶೆಟ್ಟಿ ಎ, ಬೋಧಕರು, ಸರ್ಕಾರಿ ಪಾಲಿಟೆಕ್ನಿಕ್, ಮಾಸ್ಟರ್ ಟ್ರೈನರ್ 120 ಉಡುಪಿ ವಿಧಾನಸಭಾ ಕ್ಷೇತ್ರ. ಇವರು SIR ಬಗ್ಗೆ ಅಂದರೆ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆಯ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಸ್ಥೂಲ ಸೂಕ್ಷ್ಮ ವಿಷಯಗಳನ್ನು ತಮಗೆ ತಲುಪಿಸಲಿದ್ದಾರೆ. ತಾವು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದು ಮತ್ತು ಈ SIR ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಮತದಾನದ ಅರ್ಹತೆಯನ್ನು ಗಟ್ಟಿಯಾಗಿಸಬಹುದು. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಶ್ರೀಯುತ ಶಿವಪ್ರಸಾದ್ ಶೆಟ್ಟಿ ಎ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಾಂಧವರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವಪೂರ್ವಕ ಸ್ವಾಗತ. ಶಿವಪ್ರಸಾದ್ ಶೆಟ್ಟಿ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಬಹಳ ಅಮೂಲ್ಯ ಕಾರ್ಯಕ್ರಮ ಮತ್ತು ಸಕಾಲಿಕವಾದಂಥ ಕಾರ್ಯಕ್ರಮ, ಸಂದರ್ಭೋಚಿತವಾದಂಥ ಮಾಹಿತಿಗಳನ್ನು ನೀಡಲೇಬೇಕಾದಂಥ ಅನಿವಾರ್ಯತೆ ಈ ಕಾಲಘಟ್ಟದಲ್ಲಿದೆ. ಈ ಹಿನ್ನೆಲೆಯಲ್ಲಿ ನಾವು ಮೊದಲಾಗಿ ತಿಳಿಯುವುದು ಏನೆಂದರೆ ಮತದಾರರ ಪಟ್ಟಿ ಎಂದರೇನು ಮತ್ತು ಅದರ ಅಗತ್ಯತೆಗಳು ಏನಿದೆ. ಈಗ ಭಾರತ ಸ್ವಾತಂತ್ರ್ಯವನ್ನು ಹೊಂದಿದ ಮೇಲೆ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲಾಯಿತು. ಆ ಸಂವಿಧಾನದ ಹಲವಾರು ಪರಿಚ್ಛೇದಗಳ ಪ್ರಕಾರ ಈಗ ಒಂದು ಭಾರತದಲ್ಲಿ ಸಂಸತ್ತು ಅಂದರೆ ಲೋಕಸಭೆ, ರಾಜ್ಯಸಭೆಯ ರಚನೆ ಆಯಿತು. ರಾಜ್ಯಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತುಗಳ ರಚನೆ ಆಯಿತು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಸೂಕ್ತವಾದಂತಹ ಒಂದು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ನಮ್ಮ ಸಂವಿಧಾನ ಹೇಗಿದೆ ಅಂತ ಹೇಳಿದರೆ, ನಾವು ಜನರೇ ನಮ್ಮ ಇವರನ್ನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಮತದಾರರಾಗಿ ಹಲವಾರು ನಿಯಮಗಳನ್ನು, ಅಂದರೆ ಒಬ್ಬ ಮತದಾರ ಆಗಬೇಕಿದ್ರೆ ಅವನಿಗೆ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ಅನುಸರಿಸಿಕೊಂಡು ಅವನನ್ನು ಮತಪಟ್ಟಿಯಲ್ಲಿ ಸೇರಿಸಿಕೊಳ್ತಾರೆ. ಈ ಮತಪಟ್ಟಿಯಲ್ಲಿ ಸೇರಿಸಿದಂಥ ಹೆಸರುಗಳು ಕಾಲಕ್ಕೆ ಅದು ಪರಿಷ್ಕರಣೆ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಾವೀಗ ಈ SIR ಅನ್ನು ಆರಂಭಿಸ್ತಾ ಇದ್ದೇವೆ. ಯಾಕಾಗಿ ಪರಿಷ್ಕರಣೆಗೊಳ್ಬೇಕು ಅಂದರೆ ಕೆಲವರ ನಿಧನದ ಸಲುವಾಗಿಯೋ ಅಥವಾ ಯಾಕಾಗಿ ಪರಿಷ್ಕರಣೆ ಯಾವ ಉದ್ದೇಶಕ್ಕೆ ಅಂತ ಹೇಳಿದರೆ, ಈಗ ಹಲವಾರು ಜನರು ಮತಗಟ್ಟೆಗಳನ್ನು ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಉಡುಪಿಯಲ್ಲಿ ಮತದಾರನಾಗಿದ್ದ, ಅವನು ಯಾವುದೋ ಒಂದು ಕಾಲಘಟ್ಟದಲ್ಲಿ ಉದ್ಯೋಗಕ್ಕಾಗಿಯೋ ಅಥವಾ ಅವನ ವಸತಿಗಾಗಿಯೋ ಬೇರೆ ಕಡೆಗೆ ಅವನೇನಾಗ್ತಾನೆ, ಶಿಫ್ಟ್ ಆಗ್ತಾನೆ, ಹೌದು, ವಲಸೆ ಹೋಗ್ತಾನೆ. ಅದೇ ರೀತಿ ಕೆಲವೊಮ್ಮೆ ಡೆತ್ಗಳಾಗ್ತವೆ, ಸಾವು ಸಂಭವಿಸ್ತದೆ, ಅವರದ್ದು ಮತದಾರರ ಪಟ್ಟಿಯಲ್ಲಿ ಇರ್ತದೆ. ಈಗ ಹೊಸಬರು ಮತಪಟ್ಟಿಗೆ ಸೇರ್ಪಡೆ ಆಗಬೇಕು. 18 ವರ್ಷ ಆದಮೇಲೆ ನಾವು ಮತದಾರರ ಪಟ್ಟಿಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ಪರಿಷ್ಕರಣೆಗಳು ಅಗತ್ಯ ಆಗ್ತದೆ. ಹಾಗಾಗಿ ಈ ಮತಪಟ್ಟಿಯ ಪರಿಷ್ಕರಣೆಗಾಗಿ ಈಗ ನಾವು SIR ಅನ್ನು ಹಮ್ಮಿಕೊಂಡಿದ್ದೇವೆ. ಸರಿ, ನಮ್ಮ ದೇಶದಲ್ಲಿ ಒಬ್ಬ ಮತದಾರ ಆಗಬೇಕು ಅಂದಾದರೆ ಅವರಿಗೆ ಯಾವ ಎಲಿಜಿಬಿಲಿಟಿ ಇರಬೇಕಾಗ್ತದೆ, ಏನು ಅರ್ಹತೆಗಳು ಇರಬೇಕಾಗ್ತದೆ? ಒಳ್ಳೆ ಪ್ರಶ್ನೆ ಸರ್. ಮತದಾರ ಆಗಬೇಕನ್ನುವಂತಹ ಒಂದು ಅವನಿಗೆ ಅರ್ಹತೆ ಬೇಕಂತ ಹೇಳಿದರೆ
ಅವನು ಮೊತ್ತ ಮೊದಲನೇದಾಗಿ ಭಾರತದ ಪ್ರಜೆ ಆಗಿರ್ಬೇಕು, ಸರಿ. ನಮ್ಮ ದೇಶದ ಪ್ರಜೆ ಆಗಿರ್ಬೇಕು. ಅವನು ವಿದೇಶಿ ಆಗಿದ್ರೆ ಅವನಿಗೆ ಅರ್ಹತೆ ಸಿಗುವುದಿಲ್ಲ. ಸಿಟಿಸನ್ ಆಫ್ ಇಂಡಿಯಾ ಮೊದಲ ಅರ್ಹತೆ. ಸರಿ. ಆಮೇಲೆ ಈಗಿನ ನಮ್ಮ ಇದರ ಪ್ರಕಾರ 18 ವರ್ಷ ತುಂಬಿದಂತಹ ವ್ಯಕ್ತಿಗಳು ಮತಪಟ್ಟಿಯಲ್ಲಿ ಸೇರ್ಪಡೆ ಆಗುವಂತಹ ಅರ್ಹತೆಯನ್ನು ಹೊಂದಿರ್ತಾರೆ. ಅದು 18 ವರ್ಷ ಆದರೂ ಸಹ ಮಾನಸಿಕವಾಗಿ ಅವನು ಒಂದು ಸ್ತುಮಲದಲ್ಲಿರಬೇಕು. ಮಾನಸಿಕವಾಗಿ ಯಾವುದೇ ರೀತಿಯ ಅವನಿಗೆ ಹಿಡಿತ ತಪ್ಪಿದಂತ ಇದು ಇರಬಾರ್ದು. ಅದೇ ರೀತಿ ಮನೋವೈಕಲ್ಯ ಹೊಂದಿರುವವರು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತಿಲ್ಲ. ಇಲ್ಲ. ಹೌದು. ಅದರಲ್ಲಿ ಏನಾದರೂ ಪರ್ಸೆಂಟೇಜ್ ಇದೆಯಾ ಇಂಥ ಡಿಸೆಬಿಲಿಟೀಸ್? ಅದು ಡಿಸೆಬಿಲಿಟೀಸ್ ಇದ್ದಾವೆ. ಅದನ್ನ criteria ಆ ಕ್ರೈಟೀರಿಯಾಗಳು ಇದರಲ್ಲಿ ಇದ್ದಾವೆ. Okay. ಅದೇ ರೀತಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತವರಿಗೆ ಇದರಿಂದ ಮತಪಟ್ಟಿಯಿಂದ ತೆಗಿಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ನಿರಾಕರಣೆ ಇದೆ, ಅಂತವರನ್ನು ಸಹ ಮತಪಟ್ಟಿಯಿಂದ ಹೊರಗೆ ಹಾಕ್ತಾರೆ. ಹಾಗಾಗಿ ಇದಿಷ್ಟು ಅರ್ಹತೆಗಳು, ಒಬ್ಬ ಮತಪಟ್ಟಿಯಲ್ಲಿ ಇರಬೇಕಿದ್ರೆ ಅವನಿಗೆ ಈ ಅರ್ಹತೆಗಳು ಇರಲೇಬೇಕು. ಓಕೆ, ಇದೀಗ ಆಗ್ತಾ ಇರೋದು SIR. SIR ಮತ್ತು SSR ಇದಕ್ಕೆ ಇರುವಂತಹ ವ್ಯತ್ಯಾಸಗಳು ಏನಿದೆ ಡಿಫರೆನ್ಸ್? SSR ಅಂತ ಹೇಳಿದ್ರೆ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಹೇಳಿ ಕರಿತೇವೆ. ಇದು ವರ್ಷಕ್ಕೂ ಆಗ್ತದೆ. ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಈಗ BLOಗಳು ವರ್ಷದಲ್ಲಿ ಅವರು ಈಗ ಯಾವುದೇ ಡೆತ್ ಆಗಿದ್ರೆ ಅಥವಾ ಮತಪಟ್ಟಿಗೆ ಹೊಸ ವ್ಯಕ್ತಿಗಳ ಅಂದರೆ ಹೊಸಬರ ಸೇರ್ಪಡೆ ಆಗಬೇಕಿದ್ರೆ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ಈಗ ಅಲ್ಲಿಂದ ಏನಾದರೂ ಅಡ್ರೆಸ್ ಚೇಂಜ್ ಆಗಬೇಕಿದ್ರೆ, ಅದೇ ರೀತಿ ಏನಾದರೂ ಕರೆಕ್ಷನ್ಸ್ ಇದ್ರೆ, ಹೆಸರಿನಲ್ಲಿ ವಿಳಾಸದಲ್ಲಿ ಕರೆಕ್ಷನ್ಸ್ ಇದ್ರೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮತಪಟ್ಟಿಯ ಪರಿಷ್ಕರಣೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಪರಿಷ್ಕರಣೆ ಆಗುದಿಲ್ಲ. ಪರಿಷ್ಕರಣೆ ಅಂತ ಹೇಳಿದ್ರೆ, ಈಗ ಒಬ್ಬ ಫಾರ್ ಎಕ್ಸಾಂಪಲ್ ಒಂದು 650ನೇ ನಂಬರ್ನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತೀರ್ಕೊಂಡ ಅಂತ ಎನ್ಸ್ಕೊಳ್ಳಿ. ಅಲ್ಲಿ ಡಿಲೀಟೆಡ್ ಅನ್ನುವಂತ ಒಂದು ಸೀಲ್ ಬಿದ್ದಿರ್ತದೆ ಅದನ್ನ ಡಿಲೀಟ್ ಮಾಡಿದಾಗ. ಬಟ್ ಅದು ಅದು ಹೋಗಿರೋದಿಲ್ಲ, ಅದರಲ್ಲೇ ಇರ್ತದೆ. ಅದೇ ರೀತಿ ಈಗ ಹೊಸದಾಗಿ ಎಡಿಷನ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಒಂದು 18 ವರ್ಷ ತುಂಬಿದ ವ್ಯಕ್ತಿಯ ಎಡಿಷನ್ ಆಯ್ತಂತ ಅನ್ಸ್ಕೊಳ್ಳಿ, ಅವನದ್ದು ಹೆಸರು ಮತಪಟ್ಟಿಯಲ್ಲಿ ಕೊನೆಯಲ್ಲಿ ಬರ್ತದೆ. ಈಗ ಅವನ ಮನೆಯವರದ್ದೆಲ್ಲ ಒಂದು ಸೀರಿಯಲಲ್ಲಿ ಮಧ್ಯದಲ್ಲಿ ಇದ್ರೆ ಸಹ ಅವನದ್ದು ಕೊನೆಯಲ್ಲಿ ಬರ್ತದೆ. ಈ ರೀತಿಯಾಗಿ ಒಂದು ಮನೆಯ ಇದು ವ್ಯವಸ್ಥೆಯಲ್ಲಿ ಅವರದ್ದು ಒಬ್ಬನ ಹೆಸರು ಅಥವಾ ಇನ್ನೊಬ್ಬನ ಹೆಸರು ಅದು ಕೊನೆಯಲ್ಲಿ ಬರುವಂತ ಸಾಧ್ಯತೆಗಳಿವೆ. ಅಂದ್ರೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತದೆ. ಹೌದು, ಅಲ್ಲಿ ಅಂದ್ರೆ ಪರಿಷ್ಕರಣೆ ಆಗುದಿಲ್ಲ, ಎಡಿಷನ್ ಡಿಲಿಷನ್ಗಳು ಮಾತ್ರ ನಡೀತವೆ. ಮತ್ತೆ SIR ಅಂತ ಹೇಳಿದ್ರೆ, ಈಗ ಎಲ್ಲ ಇನ್ನೊಂದು ನಾನು ಹೇಳ್ಬೇಕಂತ ಹೇಳಿದ್ರೆ, SSR ನಲ್ಲಿ ಈಗ ಯಾವ ಮತದಾರ ಅಥವಾ ಮತದಾರನ ಮನೆಯವರು ಅವರಾಗಿಯೇ ಬಂದು ನಮ್ಗೆ ಏನ್ ಮಾಡ್ತಾರೆ, ಡೀಟೇಲ್ಗಳನ್ನು ಕೊಟ್ಟು ನನ್ನ ಹೆಸರು ಆಡ್ ಆಗಬೇಕು ಅಥವಾ ನಮ್ಮ ಮನೆಯಲ್ಲಿ ಇಂಥ ವ್ಯಕ್ತಿಯ ಸಾವಾಗಿದೆ, ಅವರ ಹೆಸರನ್ನ ಡಿಲೀಟ್ ಆಗಬೇಕು, ಅಥವಾ ನನ್ನ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದನ್ನ ಸರಿ ಮಾಡಿಕೊಡಿ ಅಂತ ಹೇಳ್ಕೊಂಡು ಅವರೇ ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಅಂದ್ರೆ ಇದಕ್ಕೆ ಬೇರೆ ಬೇರೆ ಫಾರ್ಮ್ಗಳಿದ್ದಾವೆ. ಆ ಫಾರ್ಮ್ಗಳ ಮೂಲಕ ಅವರು ಅದನ್ನ ತುಂಬಿಕೊಡ್ಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಅವರು ಒದಗಿಸಬೇಕಾಗ್ತದೆ. ಬಟ್ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಏನಂತ ಹೇಳಿದ್ರೆ, ಪ್ರತಿ ಒಬ್ಬ ಮತದಾರನ ಪರಿಷ್ಕರಣೆ, ಅಂದ್ರೆ ಅವನು ಇದ್ದಾನ ಇಲ್ವಾ, ಅಥವಾ ಅವನ ಈಗಿನ ಇದೇನಿದೆ ಕ್ರೈಟೀರಿಯಾ ಏನಿದೆ ಅದನ್ನೆಲ್ಲ ಸಹ ನಾವು ಪರಿಷ್ಕರಣೆ, ಅಂದ್ರೆ ಅವನು ಯಾವ ವಿಳಾಸದಲ್ಲಿದ್ದಾನೆ ಇದನ್ನೆಲ್ಲ ನಾವು SIR ನಲ್ಲಿ ಪರಿಷ್ಕರಣೆ ಮಾಡ್ತೇವೆ. ಅಂತ ಹೇಳಿದ್ರೆ ಪ್ರತಿ ಒಬ್ಬ ಮತದಾರನ ಇದಕ್ಕೆ ಹೋಗಿ ಅಲ್ಲಿ BLOಗಳು ಆ ನೈಜ ಸ್ಥಿತಿಯನ್ನ ಇದು ಮಾಡಿಕೊಂಡು ಅವರ ಫಾರ್ಮ್ ಅನ್ನ ಕೊಟ್ಟು ಆ ಫಾರ್ಮ್ ಅನ್ನ ಫಿಲ್ ಮಾಡಿಸಿ ಅದನ್ನು ಮತ್ತೆ ನಾವು ಇಲ್ಲಿ ವೋಟರ್ ಲಿಸ್ಟಲ್ಲಿ ಪರಿಷ್ಕರಣೆ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಈಗ SIR ನಲ್ಲಿ ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದನೇದಾಗಿ SIR ಯಾಕೆ ಅಗತ್ಯ ಅನ್ನೋದನ್ನ ಇನ್ನೊಂದು ವಿಚಾರವಾಗಿ ನಾನು ಹೇಳ್ತೇನೆ. ಸರಿ, SIR ಯಾಕೆ ಬೇಕು ಅಂತ ಹೇಳಿದ್ರೆ, ಈಗ ನಾನು ಈಗಾಗಲೇ ನಿಮ್ಮ ಹತ್ರ ಒಂದು ವಿಚಾರ ಹೇಳಿದೆ, ಯಾವುದೋ ಒಂದು ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಕೆಲಸದ ನಿಮಿತ್ತಕ್ಕಾಗಿಯೋ
ಒಬ್ಬರು ಬೇರೆ ಕಡೆ ಹೋಗಿದ್ದಾರೆ, ಮೈಗ್ರೇಟ್ ಆಗಿದ್ದಾರೆ, ಅಥವಾ ಯಾರಾದರೂ ತೀರ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರದ್ದು ಇದನ್ನು ಡಿಲೀಟ್ ಮಾಡಲಿಕ್ಕೆ ಈಗ ಕೆಲವೊಮ್ಮೆ ಏನಾಗಿರ್ತದೆ ಅಂತ ಹೇಳಿದರೆ, ಕೆಲವು ಮನೆಗಳಲ್ಲಿ ಮಾಹಿತಿ ಇರೋದಿಲ್ಲ, ಯಾರೋ ತೀರ್ಕೊಂಡಿದ್ದಾರೆ ಅವರ ವಿಷಯವನ್ನು ಅಲ್ಲೇ ಬಿಟ್ಟಿರ್ತಾರೆ, ಈ ಮತಪಟ್ಟಿಯಿಂದ ತೆಗೆದು ಹಾಕ್ಲಿಕ್ಕೆ ಹೋಗುವುದಿಲ್ಲ, ಏನೂ ಇಲ್ಲ. ಈಗ ನಾವು ಇಲ್ಲಿ ಪ್ರತಿ ಒಬ್ಬ ವ್ಯಕ್ತಿಯ ಮತದಾನ ಪಟ್ಟಿಯಲ್ಲಿ ಅವನ ಸ್ಥಿತಿ ಹೇಗೆ ಇದೆ ಅಂತ ಹೇಳ್ಕೊಂಡು ನಾವು ಇದು ಮಾಡ್ತಾ ಹೋಗ್ಲಿಕ್ಕೆ ಹೋಗಿ ಅಲ್ಲಿ ನಮಗೆ ಅವರು ತೀರ್ಕೊಂಡಿದ್ದಾರೆ ಅನ್ನುವಂಥ ವಿಷಯ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಅವರ ಹೆಸರನ್ನು ಅಲ್ಲಿಂದ ನಾವು ರಿಮೂವ್ ಮಾಡ್ಬೋದು. ಅದೇ ರೀತಿ ಇನ್ನೊಂದೇನಂತ ಹೇಳಿದರೆ, ನಾನಾಗ ಹೇಳಿದೆ ಈಗ ಮತಪಟ್ಟಿಯಲ್ಲಿ ನಾವು SSRನಲ್ಲಿ ಮಾಡಿದಂಥದ್ದು ಕೊನೆಯಲ್ಲಿ ಆ್ಯಡ್ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಹೆಸರುಗಳು. ಈಗ SIR ಆಗುವಾಗ ಏನು ಮಾಡ್ತೇವೆ ಅಂತ ಹೇಳಿದರೆ, ಈಗ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರದ್ದು ಎಲ್ಲ ಸಹ ಒಂದೇ ಸೀರಿಯಲಲ್ಲಿ ಕಂಟಿನ್ಯೂ ಸೀರಿಯಲಲ್ಲಿ ಇದು ಬರ್ತದೆ, ಆ ಅಡ್ರೆಸ್ಸಲ್ಲಿ ಕಂಟಿನ್ಯೂ ಸೀರಿಯಲಲ್ಲಿ ಅವರ ಹೆಸರುಗಳು ಬರ್ತವೆ. ಈಗ SSR ಆದಂಥ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಕೆಲವು ಮನೆಗಳಲ್ಲಿ ಈಗ ತಂದೆ ತಾಯಿದ್ದು ಓಟು ಒಂದು ಬೂತಲ್ಲಿ ಇದ್ದಿರ್ತದೆ, ಮಕ್ಕಳದ್ದು ಕೊನೆಗೆ ಆ್ಯಡ್ ಆದಂಥ ಓಟ್ಗಳು ಪಕ್ಕದಲ್ಲೇ ಇನ್ನೊಂದು ಬೂತಲ್ಲಿ ಇರ್ತದೆ. ಈಗ ಒಂದೇ ಮನೆಗೆ ಈಗ ನಾವು ಏನು ಮಾಡ್ತೇವೆ, ಪ್ರತಿ ಮನೆಗೆ ಸಹ ಪ್ರತಿ ಬೂತ್ಗೆ ಸಹ ಒಬ್ಬರು BLO ಅಂತ ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಅಂತೇಳಿ. ಒಂದೇ ಮನೆಗೆ ಎರಡೆರಡು ಬೂತ್ನ ಆಫೀಸರ್ಗಳು ಬರುವಂಥ ಒಂದು ಸಾಧ್ಯತೆಗಳಿರ್ತವೆ. ಈಗ ಅದನ್ನೆಲ್ಲ ಈ SIRನಲ್ಲಿ ಪರಿಷ್ಕರಿಸಿ ಒಂದು ವಿಳಾಸಕ್ಕೆ ಇಂಥ ಮನೆಗೆ ಇಂಥವರೇ BLO ಅನ್ನುವಂಥ ಒಂದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, BLO ಎಂದರೇನು ಮತ್ತು ಅವರಿಗೆ ಏನೇನು ಕರ್ತವ್ಯ ಮತ್ತು ಜವಾಬ್ದಾರಿಗಳಿವೆ, ಮತ್ತು BLA ಎಂದರೆ ಯಾರು? ಹಾಂ, ಇದು ಸಹ ಒಂದು ಒಳ್ಳೆಯ ಪ್ರಶ್ನೆ. BLO ಅಂತ ಹೇಳಿದರೆ ಬೂತ್ ಲೆವೆಲ್ ಆಫೀಸರ್. ಇವರನ್ನು ಈ ಮತದಾರರ ಪಟ್ಟಿಯ ಪರಿಷ್ಕರಣೆ, ಅದೇ ರೀತಿ ಈ ಚುನಾವಣೆಗೆ ಸಂಬಂಧಿಸಿದಂಥ ಎಲ್ಲ ಕಾರ್ಯಕ್ಕೆ ಸರ್ಕಾರ ನೇಮಕ ಮಾಡಿರ್ತದೆ. ಸರ್ಕಾರ ಎಲ್ಲ ಸಮಯದಲ್ಲೂ, ಹೌದು, ಎಲ್ಲ ಸಮಯದಲ್ಲೂ ಅವರು ಎಲ್ಲ ಸಮಯದಲ್ಲೂ ಇರ್ತಾರೆ. ಇದು ಮತದಾರರ ಪಟ್ಟಿಯ ಎನ್ರೋಲ್ಮೆಂಟ್ ಹೌದು ಮಾಡ್ತಾರೆ, ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾರೆ. ಅದೇ ರೀತಿ BLA ಅಂತ ಹೇಳಿದರೆ ಬೂತ್ ಲೆವೆಲ್ ಏಜೆಂಟ್ ಅಂತ ಹೇಳ್ಕೊಂಡು, ಬೂತ್ ಲೆವೆಲ್ ಏಜೆಂಟ್ಗಳು ಅಂತ ಹೇಳಿದರೆ ಅವರನ್ನು ರಾಜಕೀಯ ಪಕ್ಷಗಳು ನೇಮಿಸ್ತವೆ. ಈಗ ಬೇರೆ ಬೇರೆ ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿ ಹೌದು, ಅವರು ಆಯಾ ಬೂತ್ಗಳಲ್ಲಿ ಈಗ ಒಂದು 100ನೇ ಬೂತ್ ನಂಬರಲ್ಲಿ ಒಬ್ಬ ಬೂತ್ ಲೆವೆಲ್ ಏಜೆಂಟ್ ಆಗಬೇಕಿದ್ರೆ ಅವನು ಆ ಬೂತ್ನಲ್ಲೇ ವೋಟರ್ ಆಗಿರಬೇಕು. ಅಂಥ ವ್ಯಕ್ತಿಯನ್ನು ಆ ರಾಜಕೀಯ ಪಕ್ಷದವರು ಏಜೆಂಟ್ ಆಗಿ ನೇಮಿಸಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸರಿ, SIR ಹೇಗೆ ನಡೀತದೆ ಮತ್ತು ಇದರಲ್ಲಿ BLOಗಳ ಪಾತ್ರ ಏನು? SIR ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರಂಭವಾಗಿದೆ. 1ನೇ ಹಂತ ಅಂದರೆ ಮ್ಯಾಪಿಂಗ್ ಅನ್ನುವ ಒಂದು ಹಂತವನ್ನು ನಮ್ಮ BLOಗಳು ಈಗಾಗಲೇ ಮುಗಿಸಿದ್ದಾರೆ. ಫಸ್ಟ್ ಫೇಸ್ ಮುಗಿದಿದೆ. ಹೌದು, ಫಸ್ಟ್ ಫೇಸಲ್ಲಿ ಮುಗಿಸಿದ್ದಾರೆ. ಅದು ಅವರ ಹಂತದಲ್ಲೇ ಅವರು ಮುಗಿಸಿದ್ದಾರೆ. ಹೇಗಂತ ಹೇಳಿದರೆ, ನಮ್ಮ ಈ ಹಿಂದೆ ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಇದು 10ನೇ ಸಲ ನಮ್ಮ SIR ಆಗ್ತಾ ಇರುವಂಥದ್ದು. ಈ ರೀತಿ ಪ್ರತಿಗಳನ್ನು ವಿತರಿಸಲಿಲ್ಲ. ಹೌದು, ಅಂದ್ರೆ ಹೌದು, ಈ ರೀತಿ ಅಂತ ಹೇಳಿದ್ರೆ ಈಗ ಈ ಸಲ ಇನ್ನೂ ಒಂದು ಹೊಸ ಇದೇನಂತ ಹೇಳಿದ್ರೆ ಡಿಜಿಟಲೈಸೇಷನ್ ಆಗ್ತಾ ಉಂಟು. ಡಿಜಿಟಲೈಸೇಷನ್ ಇದ್ದು ಅದರ ಲಾಭಗಳು ಏನಂತ ಹೇಳ್ಕೊಂಡು ಹೇಳ್ತೇನೆ ನಾನು. ಈಗ SIR SIR ಆಗ್ತಾ ಇರುವ ಸಂದರ್ಭದಲ್ಲಿ ಶುರುವಿನ ಹಂತದಲ್ಲಿ ಮ್ಯಾಪಿಂಗ್ ಅನ್ನುವ ಕೆಲಸವನ್ನು ಮಾಡಿದ್ದಾರೆ. ಮ್ಯಾಪಿಂಗ್ ಅಂತ ಹೇಳಿದರೆ ಈಗ ಇದರ ಮೊದಲನೇ ಸಲ ಅಂದರೆ 9ನೇ SIR 2002ನೇ ಇಸವಿಯಲ್ಲಿ ನಡೆದಿದೆ. ಆ 2002ನೇ ಇಸವಿಯಲ್ಲಿ ಯಾರೆಲ್ಲ ವೋಟರ್ ಆಗಿದ್ರು ಅವರನ್ನು ಆಧಾರವಾಗಿ ಇಟ್ಕೊಂಡು ಈ ಮ್ಯಾಪಿಂಗ್ ಕೆಲಸ ನಡೆದಿದೆ, ಪೂರ್ಣಗೊಂಡಿದೆ. ಈಗ 2ನೇ ಹಂತವಾಗಿ ಈಗ ನಾವು ಅವರಿಗೆ ಗಣತಿ ನಮೂನೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾ ಇದ್ದೇವೆ ಪ್ರತಿ ಮನೆಗೆ, ಪ್ರತಿ ವೋಟರಿಗೆ ಅಂತ ಹೇಳಿದರೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೂನ್ 16ನೇ ತಾರೀಕು 2026ನೇ ಇಸವಿಯಲ್ಲಿ ಯಾರೆಲ್ಲ ವೋಟರ್ ಆಗಿ ವೋಟರ್ ಲಿಸ್ಟಲ್ಲಿ ಇದ್ರು ಅಂತ ಪ್ರತಿಯೊಬ್ಬ ಮತದಾರನಿಗೂ ಸಹ ಈ ಗಣತಿ ನಮೂನೆ ತಲುಪ್ತದೆ,
ಹೌದು, ಅದು ಸಹ ದ್ವಿಪ್ರತಿಯಲ್ಲಿ ತಲುಪ್ತದೆ. ಈಗ ಇಲ್ಲಿ BLOಗಳ ಕರ್ತವ್ಯ ಏನಂತ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ 2ನೇ ಹಂತ ಅಂತ ಹೇಳಿದ್ರೆ ಈ ಗಣತಿ ನಮೂನೆಯನ್ನ ಕೊಟ್ಟು ಅದನ್ನು ತುಂಬಿಸಿ ತಗೊಳ್ಳುವಂಥದ್ದು, ಡಿಜಿಟಲೈಸ್ ಮಾಡುವಂಥದ್ದು. ಈ ಇದಕ್ಕೆ ಕಾರ್ಯಕ್ಕೆ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ಚುನಾವಣಾ ಆಯೋಗ ಸಮಯವನ್ನು ನಿಗದಿಪಡಿಸಿದೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, BLOಗಳು ಮೊದಲನೆಯದಾಗಿ ಪ್ರತಿ ಮನೆಗೆ ಭೇಟಿ ನೀಡ್ತಾರೆ. ಪ್ರತಿ ಮನೆಗೆ ಭೇಟಿ ನೀಡಿ ಅವ್ರ ಹತ್ರ ವೋಟರ್ ಲಿಸ್ಟ್ ಇರ್ತದೆ, ಮತ್ತು ಈ ಎನ್ಯುಮರೇಷನ್ ಫಾರ್ಮ್ ಇರ್ತದೆ. ಪ್ರತಿ ಮನೆಯ ಎನ್ಯುಮರೇಷನ್ ಫಾರ್ಮ್ಗಳನ್ನು ದ್ವಿಪ್ರತಿಯಲ್ಲಿ ಅವರಿಗೆ ವಿತರಣೆಯನ್ನು ಮಾಡ್ತಾರೆ. ಆಮೇಲೆ ಒಮ್ಮೆ ಎಲ್ಲ ವಿತರಣೆ ಆದ ಮೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಮನೆಗಳಿಗೆ ತೆರಳಿ ಅಲ್ಲಿ ಬೇರೆ ಬೇರೆ ಹಂತಗಳು ಇದ್ದಾವೆ. ಆ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡುವಂಥದ್ದು ತುಂಬ ಸುಲಭವಾಗಿದೆ. ಆ ಫಾರ್ಮ್ಗಳನ್ನು ಫಿಲ್ ಮಾಡಿ ಕೊಡಬೇಕು. ಯಾರು? ನಮ್ಮ ಎನ್ಯುಮರೇಟರ್ಸ್, ಯಾರು ಮತದಾರ ಇದ್ದಾನೆ ಅವನಿಗೆ ಏನಾದರೂ ಅದರಲ್ಲಿ ಡೌಟ್ಗಳಿದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಇವರು ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಈಗ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ವೋಟರ್ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮಾಡಿದ್ದೇವೆ. ಯಾವ ಯಾವ ಬೂತ್ಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ 100ನೇ ಬೂತ್ ನಂಬರ್ ಇದ್ದರೆ ಅಲ್ಲಿ ಒಂದು ವೋಟರ್ ಹೆಲ್ಪ್ ಲೈನ್ ಅಂತೇಳಿ ಮಾಡಿದ್ದೇವೆ. ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ. ಅಲ್ಲಿ ಬಂದು ಮತದಾರರು ಅವರ ಎನ್ಯುಮರೇಷನ್ ಫಾರ್ಮನ್ನು ತುಂಬಲಿಕ್ಕೆ ಸಹಾಯವನ್ನು ಪಡ್ಕೊಳ್ಬೋದು. ಅಲ್ಲಿ ಅವಕಾಶ ಇದೆ. ಹಾಗೆ ಇವರು BLOಗಳು ಹೋದಾಗ ಅವರ ಸಹಾಯವನ್ನು ಪಡ್ಕೊಂಡು ಸಹ ಅವರು ತುಂಬಿ ಕೊಡ್ಬೋದು. ಓಕೆ. ಇಲ್ಲಿ ಮತದಾರರು ಬೇರೆ ಊರಲ್ಲಿದ್ದರೆ ಅವ್ರು ಏನು ಮಾಡಬೇಕು ಅವಾಗ? ಇದು ಸಹ ಒಂದು ಒಳ್ಳೆಯ ಪ್ರಶ್ನೆ. ಈಗ ಒಂದು ಮನೆಯಲ್ಲಿ ಮತದಾರರು ಈಗ ಒಂದು 5 ಜನ ಮನೆಯಲ್ಲಿ ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಕೆಲಸ ನಿಮಿತ್ತ ಬೆಂಗಳೂರಲ್ಲಿದ್ದಾರೆ ಅಂತ ಅನ್ಸ್ಕೊಳ್ಳಿ. ಈಗ ಅವರ ವೋಟ್ ಇಲ್ಲೇ ಇದೆ, ಅವರ ಮತ ಇಲ್ಲೇ ಇದೆ, ಮತಕ್ಷೇತ್ರ ಇಲ್ಲೇ ಇದೆ. ಆಗ ಈ BLOನವರು ಬಂದವರು ಏನು ಮಾಡ್ತಾರೆ, ಆ ಮನೆಗೆ ಸಂಬಂಧಿಸಿದ ಎಲ್ಲ 5 ಜನರ ಎನ್ಯುಮರೇಷನ್ ಫಾರ್ಮನ್ನು ದ್ವಿಪ್ರತಿಯಲ್ಲಿ ಆ ಮನೆಯವರಿಗೆ ಕೊಡ್ತಾರೆ. ಆ ಮನೆಯವರು ಏನು ಮಾಡಬೇಕಂತ ಹೇಳಿದರೆ, ಯಾರು ಪರ ಊರಲ್ಲಿ ಇದ್ದಾರೆ ಅವರ ಎನ್ಯುಮರೇಷನ್ ಫಾರ್ಮನ್ನು ಸಹ ಅವರೇ ಭರ್ತಿ ಮಾಡಿ ಕೆಳಗಡೆ ಸಹಿ ಮಾಡಲಿಕ್ಕಿದೆ. ಇದೊಂದು ಗಂಭೀರ ವಿಚಾರ. ಕೆಳಗಡೆ ಸಹಿ ಮಾಡದೆ ಯಾವುದೇ ಎನ್ಯುಮರೇಷನ್ ಫಾರ್ಮ್ ಅನ್ನು ಹಿಂದೆ ಕೊಟ್ಟರೆ ಅದು ವ್ಯಾಲಿಡ್ ಆಗುವುದಿಲ್ಲ, ಹೌದು, ಸಹಿ ಮಾಡಲೇಬೇಕು. ಈಗ ಮಗ ಬೆಂಗಳೂರಲ್ಲಿದ್ದಾನೆ, ಅವನ ಪರವಾಗಿ ಕೆಳಗಡೆ ತಂದೆ ಸಹಿ ಮಾಡಬಹುದು. ಅಲ್ಲಿ ಬ್ರಾಕೆಟ್ ಒಳಗೆ ಅವರ ಸಂಬಂಧ ಏನು ಅನ್ನೋದನ್ನು ಅವರು ಬರಿಬೇಕು. ಈ ಅವಕಾಶ ಇದೆ. ಹೌದು, ಆ ಅವಕಾಶ ಅವರು ಸೈನ್ ಮಾಡಬೇಕಂತ ಇಲ್ಲ. ಅವರ ಪರವಾಗಿ ತಂದೆಯವರು ಸಹಿ ಮಾಡ್ಬೋದು, ತಾಯಿಯವರು ಸಹಿ, ಅಂದ್ರೆ ಸಂಬಂಧಿಕರು ಯಾರು ಸಹಿ ಮಾಡ್ಬೋದು. ಬೇರೆಯವರು ಸಹಿ ಮಾಡ್ಲಿಕ್ಕೆ ಆಗುದಿಲ್ಲ, ಸಂಬಂಧಿಕರು. ಒಂದು ವೇಳೆ ಇಡೀ ಮನೆ, ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸರ್ಕಾರಿ ನೌಕರರು ಇರ್ತಾರೆ ಅಂಥವರು, ಇಡೀ ಮನೆ ಏನಾಗಿರ್ತದೆ, ಶಿಫ್ಟ್ ಆಗಿರ್ತದೆ, ಮನೆಯವರು ಇರುವುದಿಲ್ಲ, ಅವರ ಓಟ್ ಇಲ್ಲೇ ಇರ್ತದೆ. ಅಂಥ ಸಂದರ್ಭದಲ್ಲಿ BLOಗಳು ಸಮೀಪದ ಮನೆಗಳವರಿಂದಾಗಲಿ ಅಥವಾ BLAಗಳ ಸಹಾಯದಿಂದಾಗಲಿ ಅವರನ್ನು ಕಾಂಟ್ಯಾಕ್ಟ್ ಆಗಿ ಫೋನ್ ಮಾಡಿ ಅವರನ್ನು ಬರ ಹೇಳಿ ಆ ಫಾರ್ಮ್ಗಳನ್ನು ಅವರಿಗೆ ಕೊಟ್ಟು ಫಿಲ್ಅಪ್ ಮಾಡಿ ತಗೊಂಡು ಸಬ್ಮಿಷನ್ ಮಾಡ್ಬೋದು. ಬಟ್ ಅವರು ಖುದ್ದಾಗಿ ಬರಲೇಬೇಕು. ಅವರು ಬರಬೇಕು. ಇಲ್ಲ ಅಂತ ಹೇಳಿದರೆ, ಆ ಮನೆಯಲ್ಲಿ ಈಗ ಅವರು ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಒಂದು ವೇಳೆ ಅವರು ಬರಲಿಲ್ಲ ಅಂತ ಹೇಳಿ ಆದರೆ ಅವರ ಮತ ಈ ಕರಡು ಮತದಾರರ ಪಟ್ಟಿಯಲ್ಲಿ, ಅಂದರೆ ಅವರು ವಾಪಸ್ ಕೊಡಬೇಕು ಫಾರ್ಮನ್ನು. ಈಗ ಮತಪಟ್ಟಿಯಲ್ಲಿ ಈಗ ನಾವೀಗ BLOಗಳು ಯಾರದ್ದೆಲ್ಲ ಫಾರ್ಮ್ಗಳನ್ನು ವಿತರಣೆ ಮಾಡ್ತಾರೆ, ಎಲ್ಲರದ್ದು ಫಾರ್ಮ್ಗಳನ್ನು ವಿತರಣೆ ಮಾಡ್ತಾರೆ. ಯಾರು ಮತಪಟ್ಟಿಯಲ್ಲಿದ್ದಾರೆ ಅವರ ಎಲ್ಲ ಫಾರ್ಮ್ಗಳನ್ನು ವಿತರಣೆ ಮಾಡ್ತಾರೆ. ಬಟ್ ಕರಡು ಮತಪಟ್ಟಿಯಲ್ಲಿ ಯಾರದ್ದು ಎಲ್ಲ ವಾಪಸ್ ಬಂದಿದೆ ನೋಡಿ, ಅವರದ್ದು ಎಲ್ಲ ವೋಟರ್ ಹೆಸರದು ಆ ಲಿಸ್ಟಲ್ಲಿ ಕರಡು ಮತಪಟ್ಟಿಯಲ್ಲಿ ಪ್ರಕಟ ಆಗ್ತದೆ. ಬಟ್ ಯಾವಾಗ ಅವರಿಗೆ ನಿರಾಕರಿಸಲಾಗಿದೆ ಅಂತ ಭಾವಿಸಬಹುದು ನಾವು? ಅವರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಅಂದರೆ ಕೆಲವೊಂದು ದಾಖಲೆಗಳ ಸಮಸ್ಯೆಯಿಂದ ಅಥವಾ ಈ ರೀತಿಯ ಸಮಸ್ಯೆ ಅವರು ಬರದಿದ್ರೆ, ಅಂದರೆ ಅದು ಯಾರು ವಾಪಸ್ ಕೊಡುವುದಿಲ್ಲ,
ಅವರ ಫಾರ್ಮ್ ಅನ್ನ ಯಾರು ವಾಪಸ್ಸು ಕೊಡುವುದಿಲ್ಲ, ಅವರು ಅವರ ಹೆಸರು ಅಲ್ಲಿಂದ ಹೋಗ್ತದೆ. ಓಕೆ, ಅಂದ್ರೆ ಇಲ್ಲಿ ಮುಖ್ಯ ಅಂದ್ರೆ ಆ ಫಾರ್ಮ್ ಅನ್ನ ಗಣತಿ ಪ್ರತಿಯನ್ನು ವಾಪಸ್ ನೀಡಲೇಬೇಕು. ಈಗ ನಮ್ಮ BLOಗಳು ಇನ್ನೊಂದು ವಿಚಾರ ನಾನು ನಿಮ್ಗೆ ಏನು ಹೇಳ್ಬೇಕಂತ ಹೇಳಿದ್ರೆ, ಈಗ BLOಗಳು ಮನೆ ಮನೆಗೆ ಹೋಗಿ ಫಾರ್ಮ್ಗಳನ್ನ ವಿತರಣೆ ಮಾಡ್ತಾರೆ. ವಿತರಣೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ನಾವು 2 ರೀತಿಯ ಸ್ಟಿಕ್ಕರ್ಗಳನ್ನು ಕೊಟ್ಟಿದ್ದೇವೆ. ಈಗ ಒಂದು ಮನೆಯಲ್ಲಿ ಆ ಫಾರ್ಮ್ಗಳನ್ನು ತಗೊಳ್ಳಿಕ್ಕೆ ಜನರು ಇದ್ರು, ಅವರು ಆ ವಿತರಣೆಯನ್ನು ಮಾಡಿದ್ದಾರೆ ಅಂತ ಅನ್ಸ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್, ಆಯತಾಕಾರದ ಒಂದು ಪರ್ಪಲ್ ಕಲರ್ನ ಸ್ಟಿಕ್ಕರ್ ಇದೆ. ಅದನ್ನು ನಾವು ಅವರ ಮನೆಯಲ್ಲಿ ಅಂಟಿಸ್ತೇವೆ. ಅಂತ ಹೇಳಿದ್ರೆ ಅವರ ಮನೆಗೆ ಗಣತಿ ಫಾರ್ಮ್ ವಿತರಣೆ ಆಗಿದೆ ಅಂತ ಹೇಳ್ಕೊಂಡು, ಅಂದ್ರೆ ಅವರ ಕೈಯಲ್ಲೇ ವಿತರಣೆ ಆಗಿದೆ ಅಂತ ಹೇಳ್ಕೊಂಡು ಅವರಿಗೆ ವ್ಯಕ್ತಿಗತವಾಗಿ. ಅದೇ ರೀತಿ ಕೆಲವೊಮ್ಮೆ ಏನಾಗಿರ್ತದೆ, ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಥವಾ ಇಬ್ಬರು ಇರ್ತಾರೆ, ಇಬ್ಬರು ಹೊರಗಡೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಇನ್ನೊಂದು ಸ್ಟಿಕ್ಕರ್ ಕೊಟ್ಟಿದ್ದೇವೆ, ವೃತ್ತಾಕಾರದ್ದು ರೌಂಡ್ ಸ್ಟಿಕ್ಕರ್, ಸರ್ಕಲ್, ಅದರ ಬಾರ್ಡರ್ ರೆಡ್ ಅಲ್ಲಿ ಇರ್ತದೆ. ಅದರ ಒಳಗಡೆಯಲ್ಲಿ 3 ದಿನಾಂಕಗಳನ್ನು ಬರೀಲಿಕ್ಕಿರ್ತದೆ. ಇವರು ಯಾರು ನಮ್ಮ BLOಗಳು ಮುಂದೆ ಅವರು ಬರುವಂತಹ 3 ದಿನಾಂಕಗಳನ್ನು ಬರೆದು ಅಲ್ಲಿ ಅವರ ಮನೆಗೆ ಅಂಟಿಸಿ ಬರ್ತಾರೆ. ಹಾಗೆ ಆ ಫಾರ್ಮ್ಗಳನ್ನು ಆ ಮನೆಯಲ್ಲಿ ಸೇಫ್ ಆಗಿರುವಂಥ ಜಾಗದಲ್ಲಿ ಇಟ್ಟು ಬರ್ತಾರೆ. ಒಂದೇ ಕಿಟಕಿಯಲ್ಲಿ ಒಳಗೆ ಹಾಕ್ಬೋದು ಅಥವಾ ಅಲ್ಲಿ ಎಲ್ಲಾದರೂ ಸೇಫ್ ಆಗಿರುವಂಥ ಜಾಗದಲ್ಲಿ ಇಟ್ಟು ಬರ್ತಾರೆ. ಅವ್ರೇನು ಮಾಡಬೇಕು, ಮುಂದೆ ಇವರು ಆ ಬರೆದಂಥ 3 ಡೇಟ್ಗಳಲ್ಲಿ ಯಾವುದಾದ್ರೂ ಡೇಟಲ್ಲಿ ಅವರು ಅಲ್ಲಿ ಇರಬೇಕು, ಅಥವಾ ಹೌದು ಹೆಲ್ಪ್ ಲೈನ್ ಅನ್ನು ಕಾಂಟ್ಯಾಕ್ಟ್, ಹೌದು, ಅಥವಾ ಅವರು BLO ನಂಬರ್ ಇರ್ತದೆ. ನಮ್ಮ ಈ ಗಣತಿ ಫಾರ್ಮ್ ಅಲ್ಲೇ ಮೇಲ್ಗಡೆಯಲ್ಲಿ BLO ನಂಬರ್ ಪ್ರಿಂಟ್ ಆಗಿಯೇ ಬಂದಿದೆ. ಅವರಿಗೆ ಕಾಂಟ್ಯಾಕ್ಟ್ ಆಗಿ ಅವರು ಇರುವಂಥ ಸಂದರ್ಭದಲ್ಲಿ ಅವರನ್ನು ಬರ ಹೇಳಿ ಅದನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಓಕೆ, ಇಲ್ಲಿ ಹೊಸ ಮತದಾರರ ಸೇರ್ಪಡೆ ಸಾಧ್ಯವೇ? ಅದಕ್ಕೆ ಅವಕಾಶ ಇದೆಯಾ? ಖಂಡಿತ ಸರ್. ಹೊಸ ಮತದಾರರ ಸೇರ್ಪಡೆ ಅಂತ ಹೇಳಿದರೆ, ಈಗ ನಾವು ಅಕ್ಟೋಬರ್ 1ನೇ ತಾರೀಕು ನಮ್ಮ ಈಗಿನ ಚುನಾವಣಾ ಆಯೋಗದ ನೀತಿಯ ಪ್ರಕಾರ ಹೊಸ ಮತದಾರರು ಅಂತ ಹೇಳಿದರೆ ವರ್ಷದಲ್ಲಿ 4 ಸಲ ಸೇರ್ಪಡೆಗೆ ಅವಕಾಶ ಇದೆ. ಒಂದು ಜನವರಿ 1ಕ್ಕೆ 18 ತುಂಬಿದವರು, ಏಪ್ರಿಲ್ 1ಕ್ಕೆ 18 ತುಂಬಿದವರು, ಜುಲೈ 1ಕ್ಕೆ 18 ತುಂಬಿದವರು, ಹಾಗೆ ಅಕ್ಟೋಬರ್ 1ಕ್ಕೆ 18 ತುಂಬಿದವರು. ಈಗ ನಮ್ಮ SIR, ನಮ್ಮ ಕರ್ನಾಟಕದಲ್ಲಿ SIR ಮುಗಿದು ಹೊಸ ಮತದಾರರ ಪಟ್ಟಿ ಪ್ರಕಟ ಆಗುವುದು ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಅಕ್ಟೋಬರ್ 7ನೇ ತಾರೀಕಿಗೆ. ಸರಿ. ಹಾಗಾಗಿ ಈ ವರ್ಷದ ಅಕ್ಟೋಬರ್ 1ನೇ ತಾರೀಕಿನವರೆಗೆ ಯಾರು 18 ವರ್ಷ ತುಂಬುತ್ತದೆ ಅಂಥವರು ಮತದಾರರ ಪಟ್ಟಿಗೆ ಸೇರಲು ಅರ್ಹರಾಗಿರ್ತಾರೆ. ನಾವು ಈಗಾಗಲೇ ಪ್ರತಿ BLOಗಳಿಗೆ ಈ ಗಣತಿ ನಮೂನೆಯನ್ನು ಕೊಡುವಾಗ 30 ಫಾರ್ಮ್ 6 ಅನ್ನು ಕೊಟ್ಟಿದ್ದೇವೆ, ಅಂದರೆ ಹೊಸ ಮತದಾರರ ಸೇರ್ಪಡೆ ಬಗ್ಗೆ. ಈಗ ಯಾರಾದರೂ ಅಕ್ಟೋಬರ್ 1ರ ಒಳಗೆ 18 ವರ್ಷ ತುಂಬುವಂತಹ ಮಕ್ಕಳಿದ್ರೆ ಅವರನ್ನು ಫಾರ್ಮನ್ನು ತುಂಬಿ ಕೊಡುವ ಮೂಲಕ, ಅಂದರೆ ಈಗಲೇ ತುಂಬಿ ಕೊಡುವ ಅವಕಾಶ, ಹೌದು, ಅವಕಾಶ ಇದೆ. ಓಕೆ, ಬಟ್ ಅವ್ರು ಕೇಳಿ ಪಡೆಯಬೇಕು. ಹೌದು. ಹಾಗೆ ಮತ್ತೆ ಅವರು ಆನ್ಲೈನ್ ಅನ್ನು ಅಪ್ಲೈ ಮಾಡಬಹುದು. ಈಗ ಪ್ರತಿ ವರ್ಷದ ಹಾಗೆ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಂತ ಇದೆ, ಅದರ ಮೂಲಕ ಅವರು ಅಪ್ಲೈ ಮಾಡಿ ಹೊಸ ಮತದಾರರಾಗಿ ಸೇರ್ಪಡೆ ಆಗಲಿಕ್ಕೆ ಅವರಿಗೆ ಅವಕಾಶ ಇದೆ. ಬಟ್ ಸ್ಟಿಲ್ ಅಂದರೆ ಮನೆಯವರು BLOಗಳು ಬಂದಾಗ ಫಾರ್ಮ್ ಕೊಟ್ಟ ನಂತರ ಅವರ ಮನೆಯಲ್ಲಿ ಅಕ್ಟೋಬರ್ 1ಕ್ಕೆ 18 ವರ್ಷ, ಅದರ ಹಿಂದೆ 18 ವರ್ಷಕ್ಕೆ ತುಂಬುವವರು ಒಂದು ಫಾರ್ಮ್ ಅನ್ನ ಕೇಳಿ ಪಡೆದು ಫಿಲ್ ಅಪ್ ಮಾಡಿ ಇವರೊಂದಿಗೆ ಕೊಟ್ಟರೆ ಅವರು ರೆಗ್ಯುಲರ್ ಆಗಿ ಇದರಲ್ಲಿ ಖಂಡಿತ ಸೇರ್ಪಡೆ ಆಗ್ತಾರೆ. ಓಕೆ, ಪ್ರತಿ BLOಗೆ ಎಷ್ಟು ಮತದಾರರು ಇರ್ತಾರೆ ಸಾಧಾರಣವಾಗಿ? ಈಗ ಪ್ರತಿ BLO ಅಂತ ಹೇಳಿದ್ರೆ ಅದು ಒಂದು ಬೂತ್ನ ಏರಿಯಾ ಇದೆ ಸರ್. ಆ ಬೂತ್ನ ಏರಿಯಾದಲ್ಲಿ ಸುಮಾರು 750ರಿಂದ 1,500ವರೆಗಿನ ವೋಟರ್ಸ್ ಇರುವಂತ ಬೂತ್ಗಳಿದ್ದಾರೆ, ಜನಸಂಖ್ಯೆಯ ಆಧಾರದ ಮೇಲೆ. ಬಟ್ ಈಗ ಹೊಸ ನಿಯಮದ ಪ್ರಕಾರ 1,200ಕ್ಕಿಂತ ಜಾಸ್ತಿ ಮತದಾರರಿದ್ದರೆ ಆ ಬೂತನ್ನು ಸ್ಪ್ಲಿಟ್ ಮಾಡಬೇಕು, ಅಥವಾ ಆ ಹೆಚ್ಚು ಜನ ಇರುವಂಥ ಬೂತನ್ನು
ಇನ್ನೊಂದು ಬೂತ್ನ ಒಟ್ಟಿಗೆ ಕಂಬೈನ್ ಮಾಡಬೇಕನ್ನುವ ಒಂದು ನಿಯಮವನ್ನು ತಂದಿದೆ. ಅಂದ್ರೆ ಇದರಲ್ಲಿ ಬೂತ್ ವಿಂಗಡಣೆಯು ಅಡಕವಾಗಿದೆ. ನಾವು ಅಲ್ಲಿ ರ್ಯಾಷನಲೈಸೇಷನ್ ಅಂತ ಹೇಳ್ಕೊಂಡು ಸರ್ ಈಗ ಇದರ ಒಟ್ಟಿಗೆ ನಡೀತಾ ಇದೆ. ರ್ಯಾಷನಲೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದೆ, ಈಗ ಒಂದು ಬೂತ್ನಲ್ಲಿ 1200ಕ್ಕಿಂತ ಜಾಸ್ತಿ ಮತದಾರರಿದ್ದರೆ ಆ ಮತಗಟ್ಟೆಯನ್ನು ಎರಡಾಗಿ ಮಾಡುವಂಥದ್ದು, ಅಥವಾ ಪಕ್ಕದಲ್ಲಿ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಇನ್ನೊಂದು ಬೂತಲ್ಲಿ ತುಂಬ ಕಡಿಮೆ ವೋಟರ್ಸ್ ಇದ್ದರೆ ಅದನ್ನು ಸ್ಪ್ಲಿಟ್ ಮಾಡಿ ಮರ್ಜ್ ಮಾಡುವಂಥದ್ದು. ಅದೇ ರೀತಿ ಹೊಸ ಬೂತ್ ಸ್ಥಾಪನೆ ಆಯಿತು. ಕೆಲವೊಂದು ಇದರಲ್ಲಿ ಆ ಬೂತ್ಗಳಲ್ಲಿ ಕೆಲವು ಫೆಸಿಲಿಟಿಗಳನ್ನು ಕೊಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಎಲ್ಲಾದರೂ ಅದನ್ನು ಹೊಸದಾಗಿ ಸ್ಥಾಪನೆ ಮಾಡುವಂಥದ್ದು, ಈ ರೀತಿಯ ವ್ಯವಸ್ಥೆಗಳು ಎಲ್ಲ ಅಂತ ಹೇಳಿದರೆ ಈಗಿನ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಒಬ್ಬ ಮತದಾರನಿಗೆ 2 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಅವನ ಮತಗಟ್ಟೆ ಇರಬೇಕನ್ನೋ ಒಂದು ನಿಯಮ ಇದೆ. ಅದಕ್ಕೆ ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡ್ತಾರೆ ಈ ರ್ಯಾಷನಲೈಸೇಷನ್. ಅದಕ್ಕೆ ಸರಿಯಾಗಿ ಬೂತ್ಗಳ ವಿಂಗಡಣೆ. ಓಕೆ ಸರಿ. ಮ್ಯಾಪಿಂಗ್ ಅಂದರೆ ಏನು ಸರ್? ತಾವು ಆರಂಭದಲ್ಲಿ ಹೇಳಿದರೆ ಮ್ಯಾಪಿಂಗ್ ಮುಗಿದಿದೆ. ಏನೇನು ಮ್ಯಾಪಿಂಗಿನಲ್ಲಿ ಏನೇನುಗಳ ಕಾರ್ಯಕ್ರಮಗಳಿವೆ? ಈಗಾಗಲೇ ನಾನು ಹೇಳಿದೆ ನಿಮಗೆ, BLOಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 91%ಕ್ಕೂ ಜಾಸ್ತಿ ಮ್ಯಾಪಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಈಗ ಮ್ಯಾಪಿಂಗ್ ಅಂದರೆ ಏನು ಅಂತ ಹೇಳಿದರೆ, ಈಗ ನಮ್ಮ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಒಬ್ಬ ಮತದಾರ ಆಗಬೇಕಿದ್ರೆ ಅವನು ಭಾರತೀಯ ಪ್ರಜೆ ಆಗಿರಬೇಕು ಅಂತ ಹೇಳ್ಕೊಂಡು ಒಂದು ಕಟ್ಟುನಿಟ್ಟಿನ ನಿಯಮ ಇದೆ. ಆ ಕಟ್ಟುನಿಟ್ಟಿನ ನಿಯಮ ಈಗ ಅವನು ಯಾವಾಗ ಪ್ರಜೆ ಅಂತ ಹೇಳ್ಕೊಂಡು ನಾವು ಅವನನ್ನು ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದರೆ, ಅವನ ತಂದೆ ತಾಯಿ ಅಜ್ಜ ಅಜ್ಜಿ ಅವರು ಭಾರತೀಯರಾಗಿದ್ದರೆ ಅವರನ್ನು ನಾವು ಪ್ರಜೆ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡುವ ಸಾಧ್ಯತೆ ಇದೆ. ಅವನು ಇಲ್ಲೇ ಹುಟ್ಟಿರ್ತಾನೆ, ಇಲ್ಲಿಯ ಅವನ ತಂದೆ ತಾಯಿಗಳು ಇಲ್ಲಿಯವರು ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿ 2002ನೇ ಇಸ್ವಿಯಲ್ಲಿ ವೋಟ್ ಮಾಡಿದ್ದಾನಂತ ಹೇಳಿದರೆ ಅವನು ಆವಾಗ ಭಾರತೀಯ ಪ್ರಜೆ ಆಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನು ಇನ್ನೊಮ್ಮೆ ಇದನ್ನು ಪ್ರೂವ್ ಮಾಡುವಂಥ ಅಗತ್ಯ ಇರಲಿಲ್ಲ. ಅವನು 2002ರಲ್ಲಿ ವೋಟ್ ಹಾಕಿದ್ದಾನೆ. ಈಗ ನಾವು 2002ರಲ್ಲಿ ವೋಟ್ ಹಾಕಿದವರನ್ನು ಡೈರೆಕ್ಟಾಗಿ ಇದರಲ್ಲಿ ಉಳಿಸ್ಕೊಳ್ತಾ ಇದ್ದೇವೆ. ಈ ಮ್ಯಾಪಿಂಗ್ನ ಜೊತೆ ಇದನ್ನು ಮತದಾರರಿಗೆ ನಮ್ಮ ಗಣತಿ ನಮೂನೆಯನ್ನು ತುಂಬುವುದು ಹೇಗೆ ಅದನ್ನು ಸಹ ನಾನು ಒಂದು ಹೇಳ್ತೇನೆ ಸರ್. ಸರಿ. ಈಗ ನಮ್ಮ BLOಗಳು ಬಂದು ಈ ರೀತಿಯ ಫಾರ್ಮನ್ನು ತಮ್ಮಗಳಿಗೆ ಕೊಟ್ಟಿದ್ದಾರೆ. ಆ ಫಾರ್ಮಲ್ಲಿ ಮೇಲ್ಗಡೆಯಲ್ಲಿ ಮತದಾರರ ಹೆಸರು, ಅವರ ಗುರುತು ಚೀಟಿಯ ಸಂಖ್ಯೆ, ವಿಳಾಸ, ಅದೇ ರೀತಿ ಇನ್ನೊಂದು ಬಾಕ್ಸ್ನಲ್ಲಿ ಅವರ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಯಾವ ವಿಧಾನಸಭಾ ಕ್ಷೇತ್ರ, ಅದನ್ನೆಲ್ಲ ಏನು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೇಲ್ಗಡೆಯಲ್ಲಿ BLO ಅವರ ಹೆಸರು ಮತ್ತು ಅವರ ಫೋನ್ ನಂಬರನ್ನು ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಒಂದು QR ಕೋಡ್ ಇದೆ. ಅದನ್ನು ಸ್ಕ್ಯಾನ್ ಮಾಡಿದರೆ BLOಗಳ ಆ್ಯಪಲ್ಲಿ ಅದಕ್ಕೆ ಒಂದು ಪ್ರೊವಿಷನ್ ಇದೆ, ಅವರಿಗೆ ಆ ವ್ಯಕ್ತಿಯ ಇಡೀ ಡೀಟೇಲ್ಸ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಅದೇ ರೀತಿ ಪಕ್ಕದಲ್ಲಿ ಭಾವಚಿತ್ರ ಇದೆ. ಹಳೆಯ ಭಾವಚಿತ್ರ ಇದ್ದರೆ ನಾವು ಏನು ಮಾಡ್ಬೋದು, ಹೊಸ ಭಾವಚಿತ್ರವನ್ನು ಅಂಟಿಸಿ ಕೊಡ್ಬೋದು. ಈ ಹೊಸ ಭಾವಚಿತ್ರ ಕಂಪಲ್ಸರಿಯಾಗಿ ಕೊಡಬೇಕಾಗಿಲ್ಲ ಅಂತ ಹೇಳಿದರೆ, ನಮ್ಮದು ಹಳೆಯ ಭಾವಚಿತ್ರ ಸರಿ ಇಲ್ಲ ಅಂದರೆ ಹಿಂದಿನ ನಮ್ಮ 2002ನೇ ವೋಟರ್ ನಮ್ಮ ಎಪಿಕ್ ಕಾರ್ಡಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು, ಅದು ಏನೇನೋ ಮುಖ ಕಾಣದ ರೀತಿಯಲ್ಲೆಲ್ಲ ಇರುವಂಥದ್ದು ಕೆಲವೆಲ್ಲ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಅದು ನಾವು ಹೊಸ ಭಾವಚಿತ್ರವನ್ನು ಕೊಟ್ಟರೆ ನಮಗೆ ಈಗ ಹೊಸ ಎಪಿಕ್ ಕಾರ್ಡೇ ಬರ್ತದೆ. ಅಂದ್ರೆ ಅವಕಾಶ ಇದೆ, ಹೊಸ ಭಾವಚಿತ್ರವನ್ನು ಪ್ರಕಟಿಸಬಹುದು, ಅದು ಕಂಪಲ್ಸರಿ ಇಲ್ಲ. ಹಾಗೆ ನೋಡಿ, ಇಲ್ಲಿ ನಮ್ಮ ಈ ಗಣತಿ ನಮೂನೆಯಲ್ಲಿ ಎಡಬದಿಯಲ್ಲಿ ಮತ್ತೆ ಬಲಬದಿಯಲ್ಲಿ 2 ಕಾಲಮ್ಗಳಿದ್ದಾವೆ. ಎಡಬದಿಯಲ್ಲೊಂದು, ಬಲಬದಿಯಲ್ಲೊಂದು. ನಾನು ಮತದಾರರಿಗೆ ಈಗ ಅದನ್ನು ಯಾವ ರೀತಿ ತುಂಬಿಸಬೇಕು ಅನ್ನುವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಈಗ ಎಡಬದಿಯ ಕಾಲಮ್ನಲ್ಲಿ ಮೇಲ್ಗಡೆ ಒಂದು ಹೆಡ್ಡಿಂಗ್ ಇದೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಇದೆ. ಅಂದರೆ 2002ನೇ ಇಸ್ವಿಯಲ್ಲಿ ನಾನು ವೋಟರ್ ಆಗಿದ್ದರೆ ನನ್ನ 2002ನೇ ಇಸ್ವಿಯಲ್ಲಿ ವೋಟರ್ ಲಿಸ್ಟಲ್ಲಿ ನನ್ನ ವಿವರ ಯಾವ ರೀತಿ ಇತ್ತು ಅಂತ ಹೇಳ್ಕೊಂಡು.
ಅದರಲ್ಲಿ ಇಷ್ಟು ವಿವರಗಳನ್ನು ಕೇಳಿದ್ದಾರೆ. ಮತದಾರರ ಹೆಸರು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ಕಾರ್ಡ್ ನಂಬರ್ ಲಭ್ಯ ಇದ್ದರೆ ಬರಿಬಹುದು, ಅದು ಕಂಪಲ್ಸರಿ ಇಲ್ಲ, ಎಪಿಕ್ ಕಾರ್ಡ್ ನಂಬರ್ ಬರೆಯುವಂಥದ್ದು. ಹಾಗೆ ಸಂಬಂಧಿಯ ಹೆಸರು ಅಂತ ಹೇಳಿದರೆ ಯಾರ್ಯಾರದ್ದು ಬರೀಲಿಕ್ಕಾಗೋದಿಲ್ಲ, ನಮ್ಮ ಮತಪಟ್ಟಿಯಲ್ಲಿ ತಂದೆಯದ್ದು ತಾಯಿದ್ದು ಯಾರದ್ದು ಹೆಸರು ಇರ್ತದೆ, ಅವರ ಹೆಸರನ್ನು ಬರಿಬೇಕು. ಸಂಬಂಧ ಏನಂತ ಬರಿಬೇಕು, ಅಂದರೆ ತಂದೆ ಆಗಿದ್ದರೆ ಅವರು ತಂದೆ ಅಂತ ಬರೆಯುವಂಥದ್ದು. ಕೆಳಗಡೆ ಜಿಲ್ಲೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದಿಷ್ಟಿದ್ದಾವೆ. ಇದಿಷ್ಟು 2002ನೇ ಇಸವಿಯಲ್ಲಿ ನಾನು ವೋಟರ್ ಆಗಿದ್ದರೆ ನಾನು ತುಂಬಿಸಿಕೊಡ್ಬೇಕಾದಂಥ ಮಾಹಿತಿ. ಯಾವಾಗ 2002ನೇ ಇಸವಿಯಲ್ಲಿ ನಾನು ವೋಟರ್ ಆಗಿದ್ದಾಗ ನಾನು ತುಂಬಿಸಿಕೊಡ್ಬೇಕಾದಂಥ ಮಾಹಿತಿ. ಒಂದು ವೇಳೆ ಈಗ ನಾನು 2002ರಲ್ಲಿ ವೋಟರ್ ಆಗಿದ್ದೆ, ಹಾಗಾಗಿ ನಾನು ಈ ಎಡಬದಿಯ ಕಾಲಮನ್ನು ಏನು ಮಾಡ್ತೇನೆ, ತುಂಬಿಸ್ತೇನೆ. ನಾನು ಬಲಬದಿಯ ಕಾಲಮನ್ನು ತುಂಬಿಸಲಿಕ್ಕೆ ಇಲ್ಲ. ಈಗ ಬಲಬದಿಯ ಕಾಲಮನ್ನು ಯಾರು ತುಂಬಿಸಬೇಕು ಅಂತ ಹೇಳ್ಕೊಂಡು ಈಗ ನಮ್ಮ BLOಗಳು ಮ್ಯಾಪಿಂಗ್ ಮಾಡುವಾಗ ಪ್ರೊಜಿನಿ ಮ್ಯಾಪಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಪ್ರೊಜಿನಿ ಮ್ಯಾಪಿಂಗ್ ಅಂತ ಹೇಳಿದರೆ ಅವರು 2000 ಪ್ರೊಜಿನಿ ಮ್ಯಾಪಿಂಗ್ ಅಂದರೆ ಅವರು 2002ರಲ್ಲಿ ವೋಟರ್ ಆಗಿರೋದಿಲ್ಲ. ಈಗ ಉದಾಹರಣೆಗೆ ಇದು ನನ್ನ ಮಗಳದ್ದು ಗಣತಿ ನಮೂನೆಯಾಗಿದೆ. ನನ್ನ ಮಗಳು 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಇಲ್ಲ, ಹಾಗಾಗಿ ಅವಳು ಈಗ ವೋಟರ್ ಲಿಸ್ಟಲ್ಲಿ ಇದ್ದಾಳೆ. ಅವಳಿಗೆ ಈಗ 18 ವರ್ಷ ಆಗಿದೆ, ವೋಟರ್ ಲಿಸ್ಟಲ್ಲಿ ಇದ್ದಾಳೆ. ಅಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು ಅಂತೇಳಿ ಕೊಟ್ಟಿದ್ದಾರೆ. ಸಂಬಂಧಿಯ ವಿವರ ಅಂತ ಹೇಳಿದರೆ ಅಲ್ಲಿ ಅವಳದ್ದು, ಯಾರು ನನ್ನ ಮಗಳದ್ದು ತಂದೆ ತಾಯಿ ಅಜ್ಜ ಅಜ್ಜಿ, ಈ ಅಂದರೆ ತಂದೆ ತಾಯಿದು ಬರಿಬೋದು, ಅಥವಾ ತಂದೆ ತಾಯಿ ಒಂದು ವೇಳೆ ಇಲ್ಲದ ಸಂದರ್ಭದಲ್ಲಿ ಅಜ್ಜ ಅಜ್ಜಿ ಇದ್ದರೆ ಅಜ್ಜ ಅಜ್ಜಿಯ ವಿವರಗಳನ್ನು ಬರಿಬೋದು. ಬೇರೆ ಯಾರ ವಿವರವನ್ನು ಬರಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅಜ್ಜ ಅಜ್ಜಿಯ ವಿವರಗಳನ್ನು, ತಂದೆ ತಾಯಿ ಅಜ್ಜ ಅಜ್ಜಿಯ ವಿವರಗಳನ್ನು ಬರಿಬೋದು. ಹೆಸರು ಅಂತ ಇದೆ, ಅಲ್ಲಿ ತಂದೆಯ ಹೆಸರು, ತಂದೆ ವೋಟರ್ ಆಗಿದ್ರೆ. ಹಾಗೆ ಅವರ ಗುರುತಿನ ಚೀಟಿ ನಿಧನರಾದರೂ ಬರಬಹುದಾ? ಅವರು 2002ರಲ್ಲಿ ವೋಟರ್ ಆಗಿ ಇದ್ರು ಅಂತ ಎಣಿಸ್ಕೊಳ್ಳಿ, 2005ರಲ್ಲಿ ನಿಧನ ಆದ್ರು, ಬಟ್ 2002ರಲ್ಲಿ ಅವರು ವೋಟರ್ ಆಗಿದ್ದಾರೆ, ಆಗ ಅವರದ್ದನ್ನ ಬರಿಬಹುದು. ವೋಟರ್ ಲಿಸ್ಟಲ್ಲಿ ಇಲ್ದಿದ್ರೆ ಬರೀಲಿಕ್ಕೆ ಆಗುದಿಲ್ಲ. ಸೊ ಅವರ ಹೆಸರು ಮತ್ತೆ ಅಲ್ಲಿ ಅವರ ವೋಟರ್ ಪಟ್ಟಿಯಲ್ಲಿ ಅವರ ಸಂಬಂಧಿ ಹೆಸರು ಇರ್ತದೆ, ಅವರ ತಂದೆ ಹೆಸರು ಇರ್ತದೆ, ಸಂಬಂಧ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ, ಅದನ್ನು ಬರೆಯುವಂಥದ್ದು. ಸರಿ. ಆಮೇಲೆ 3ನೇ ಭಾಗ ಇದೆ ಕೆಳಗಡೆ, 3ನೇ ಭಾಗ. ಅಲ್ಲಿ ಏನು ಬರಿಬೇಕಂತ ಹೇಳಿದ್ರೆ, ಈ ವ್ಯಕ್ತಿ ಯಾರು ಇಲ್ಲಿ ಇದು ಗಣತಿ ನಮೂನೆ ಯಾರದ್ದು, ಅವರದ್ದು ಜನ್ಮ ದಿನಾಂಕವನ್ನು ಬರಿಬೇಕು, ಹೌದು ನಮೂದಿಸಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ಸರ್ಕಾರಿ ದಾಖಲೆ ಆಗಿರುವ ಕಾರಣ ನಮಗೆ ಮುಂದಕ್ಕೆ ಒಂದು ಜನ್ಮ ದಿನಾಂಕದ ದಾಖಲೆ ಬೇಕಂತ ಹೇಳಿದ್ರೆ ಇದನ್ನ ಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಆಧಾರ್ ಸಂಖ್ಯೆ ಐಚ್ಛಿಕ ಅಂತ ಇದೆ, ಆಧಾರ್ ಸಂಖ್ಯೆಯನ್ನ ಕೊಡುವಂತ ಅಗತ್ಯ ಇಲ್ಲ, ಆಪ್ಷನಲ್. ಹೌದು, ಆಪ್ಷನಲ್. ಮೊಬೈಲ್ ಸಂಖ್ಯೆ ಅಂತ ಇದೆ, ಮೊಬೈಲ್ ಸಂಖ್ಯೆ ಸಹ ಆಪ್ಷನಲ್. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಮೊಬೈಲ್ ಸಂಖ್ಯೆಯನ್ನ ಬರೀರಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಇನ್ನು ಬೇರೆ ಯಾವುದೇ ಖಾತೆಗಳಿಗೋ ಅಥವಾ ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಲಿಂಕ್ ಆಗ್ಬೇಕಂತ ಹೇಳಿ ಬಂದ್ರೆ ಆವಾಗ ಅದರ ಅಗತ್ಯತೆ ಬರ್ತದೆ. ಆಮೇಲೆ ತಂದೆಯ ಹೆಸರು / ಪೋಷಕರ ಹೆಸರು ಅಂತ ಇದೆ, ಅಲ್ಲಿ ತಂದೆ ಹೆಸರನ್ನು ಅಥವಾ ಪೋಷಕರ ಹೆಸರನ್ನು ಬರೆಯುವಂಥದ್ದು ಕಂಪಲ್ಸರಿ ಆಗಿದೆ. ಅವರ ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆ ನೆಕ್ಸ್ಟ್ ಕಾಲಮಲ್ಲಿ, ಅದು ಐಚ್ಛಿಕ, ಬರಿಬೇಕಾಗಿಲ್ಲ. ನೆಕ್ಸ್ಟ್ ತಾಯಿಯ ಹೆಸರಂತಿದೆ, ಅದು ಕಂಪಲ್ಸರಿಯಾಗಿ ಬರೀಲೇಬೇಕು. ತಾಯಿಯ ಮತದಾರರ ಭಾವಚಿತ್ರ ಗುರುತು ಚೀಟಿ ಸಂಖ್ಯೆ ಅದು ಲಭ್ಯ ಇದ್ದರೆ ಮಾತ್ರ, ಅದು ಬರಿಬೇಕಾಗಿಲ್ಲ. ಹಾಗೆ ಸಂಗಾತಿಯ ಹೆಸರು, ಸಂಗಾತಿಯ ಗುರುತು ಚೀಟಿ ಸಂಖ್ಯೆ ಅಂತ ಇದೆ, ಅವು ಯಾವುದು ಆಪ್ಷನ್ ಅಲ್ಲ, ಎಲ್ಲ ಸಹ ಆಪ್ಷನಲ್. ತಂದೆ ಮತ್ತು ತಾಯಿಯ ಹೆಸರು ಇಲ್ಲಿ ಕಂಪಲ್ಸರಿಯಾಗಿ ಬರೀಲೇಬೇಕು. ಆಮೇಲೆ ಕೆಳಗಡೆಯಲ್ಲಿ ಸಹಿ ಇದೆ, ಸಹಿ. ಈಗ ನಾನು ಇದ್ದೇನೆ, ಇಲ್ಲೇ ಊರಲ್ಲೇ ಇದ್ದೇನೆ, ನನ್ನ ಮತ ಇದಕ್ಕೆ ನಾನು ಯಾವುದಕ್ಕೆ ಗಣತಿ ನಮೂನೆಗೆ ನಾನು ಸಹಿ ಮಾಡ್ಬೋದು. ಈಗ ನನ್ನ ಮಗಳು ಈಗ ಬೆಂಗಳೂರಲ್ಲಿದ್ದಾಳೆ, ಅವಳ ಗಣತಿ ನಮೂನೆ ಇಲ್ಲಿದೆ, ಅವಳ ವೋಟ್ ಸಹ ಇಲ್ಲೇ ಇದೆ. ಹಾಗಾಗಿ ಅದನ್ನು ಏನು ಮಾಡ್ತೇನೆ, ನಾನು ಫಿಲ್ ಮಾಡಿ ನಾನು ಸಹಿ ಮಾಡ್ತೇನೆ. ಆ ಸಹಿ ಮಾಡಿದ ಮೇಲೆ
ಅಲ್ಲಿ ನಾನು ಅವಳಿಗೆ ಏನಾಗಬೇಕು ಅನ್ನೋದನ್ನು ನಾನು ಬರಿಬೇಕು, ತಂದೆ ಅಂತ ಹೇಳಿಕೊಂಡು ಬರಿಬೇಕು. ಇದಿಷ್ಟು ನಮ್ಮ ಮತದಾರರ ಬಂಧುಗಳಿಗೆ ನಾನು ಹೇಳುವಂಥದ್ದು, ಅಂದರೆ ಯಾವ ರೀತಿ ತುಂಬಬೇಕು ಅಂತ ಹೇಳಿದರೆ ಈ ಮೂರು ವಿಭಾಗದಲ್ಲಿ ಎಡ ವಿಭಾಗದಲ್ಲಿ ನಿಮ್ಮದು ಸೆಲ್ಫ್, ಇಲ್ಲಿ ಮೇಲ್ಗಡೆ ಯಾರು ವೋಟರ್ ಇದ್ದಾರೆ ಅವರು 2002ನೇ ಇಸ್ವಿಯಲ್ಲಿ ವೋಟರ್ ಆಗಿದ್ದರೆ ಅವರ ಡೀಟೇಲ್ಗಳನ್ನು ಹಾಕುವಂಥದ್ದು. ಒಂದು ವೇಳೆ 2002ರಲ್ಲಿ ಇವರು ವೋಟರ್ ಅಲ್ಲ ಅಂಥ ಸಂದರ್ಭದಲ್ಲಿ ಅವರ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವರಲ್ಲಿ ಯಾರದ್ದಾದ್ರೂ ವಿವರವನ್ನು 2ನೇ ಕಾಲಮಲ್ಲಿ ಬರೆಯುವಂಥದ್ದು. ಅದೇ ರೀತಿ ಕೆಳಗಿನ 3ನೇ ಪಾರ್ಟಲ್ಲಿ ಅವರ ದಿನಾಂಕ, ಮೊಬೈಲ್ ನಂಬರ್, ತಂದೆ ತಾಯಿಯವರ ಹೆಸರುಗಳು, ಅವರದ್ದು ID ಇದ್ರೆ ಬರಿಬಹುದು, ಇಲ್ಲ ಅಂತ ಹೇಳಿದ್ರೆ ಬರಿಬೇಕಾಗಿಲ್ಲ. ಹಾಗೆ ಹೌದು, ಆಧಾರ್ ಕಾರ್ಡ್ ಸಹ ಆಪ್ಷನಲ್. ಅವರ ಸಂಗಾತಿಯ ಹೆಸರು, ಸಂಗಾತಿಯ ಯಾವುದು ಗುರುತಿನ ಚೀಟಿ ಸಂಖ್ಯೆ ಅದು ಆಪ್ಷನಲ್. ಇಲ್ಲಿ ತಂದೆ ತಾಯಿ ಹೆಸರನ್ನ ಕಂಪಲ್ಸರಿಯಾಗಿ ಬರಿಬೇಕು. ಇದಿಷ್ಟು ಗಣತಿ ನಮೂನೆಯನ್ನ ತುಂಬುವಂತ ವಿಧಾನ. ಓಕೆ, ಸರಿ. ಗಣತಿಯನ್ನ ತುಂಬಿದ್ದಾಯಿತು. ಅಲ್ಲಿ ಯಾವ ರೀತಿಯ ಎಚ್ಚರವನ್ನು ವಹಿಸಬೇಕು ಮತ್ತು ಒಂದೊಮ್ಮೆ ಗಣತಿಯನ್ನು ತುಂಬಿದ್ದು ತಪ್ಪಾಗಿದ್ರೆ ಮತ್ತೊಮ್ಮೆ ಗಣತಿ ಪ್ರತಿಯನ್ನು ವಿತರಿಸಲಾಗ್ತಾ ಇದೆಯಾ ಅಥವಾ ಇದೇ ಫೈನಲ್ ಆಗುತ್ತಾ? ಹೇಗೆ ಗಣತಿ ನಮೂನೆಯನ್ನ ತುಂಬುವಾಗ ಹೌದು, ನಾವು ನಿಮ್ಗೆ ಮಾಹಿತಿ ಕೊಡುದು ಏನಂತ ಹೇಳಿದ್ರೆ ತಪ್ಪು ಮಾಡಬಾರ್ದು ಅಂತ. ನಿಮ್ಗೆ ಒಂದು ವೇಳೆ ಏನೇ ಡೌಟ್ ಇದ್ರೆ ಸಹ BLOಗಳ ಹತ್ರ ಅಥವಾ ನಾವು ಈಗ BLAಗಳಿದ್ದಾರಲ್ಲ, ನಾನು ಹೇಳಿದೆ ಬೂತ್ ಲೆವೆಲ್ ಏಜೆಂಟ್ ಅಂತ ಹೇಳಿ, ಹೌದು, ಅವ್ರಗಳ ಹತ್ರ ನೀವು ಕೇಳಿ ತುಂಬಿಸ್ಕೊಳ್ಬೋದು. ಅವ್ರಗಳಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಯಾವ ರೀತಿ ತುಂಬಬೇಕು ಅನ್ನೋದನ್ನು ನಾವು BLOಗಳಿಗೆ BLAಗಳಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಇದು ವೋಟರ್ ಹೆಲ್ಪ್ ಲೈನ್ ಸೆಂಟರ್ ಅಂತೇಳಿ ಮಾಡ್ತೇವಲ್ಲ, ಅಲ್ಲೂ ನಿಮಗೆ ಬೇಕಾದರೆ ವಾಲಂಟಿಯರ್ಸ್ ಇದ್ದಾರೆ, ಅವರ ಮುಖಾಂತರ ಸಹ ನೀವುಗಳು ಏನು ಮಾಡ್ಬೋದು, ತುಂಬೋದು. ಒಂದು ವೇಳೆ ನೀವು ಈಗ ಆಲ್ರೆಡಿ ಅವ್ರು ಕೊಟ್ಟ ಕೂಡಲೇ ನೀವು ನಿಮ್ಮ ಒಂದು ಕಾತರತೆಗೆ ತುಂಬಿ ತಪ್ಪಾಗಿದೆ ಅಂತ ಹೇಳಿ ಆದರೆ ಅದಕ್ಕೆ ನಾವು ಬೇರೆ ಫಾರ್ಮ್ಗಳನ್ನು ಕೊಡ್ತೇವೆ. ಬಟ್ ಎಲ್ಲರಿಗೂ ಫಾರ್ಮ್ಗಳನ್ನು ಕೊಡ್ತಾ ಇರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಬಟ್ ಬಹುತೇಕವಾಗಿ ಎಚ್ಚರ ವಹಿಸಿ, ಹೌದು, ತುಂಬ ನೀವು ಎಚ್ಚರ ವಹಿಸಿ ಮಾಡಬೇಕನ್ನೋದು ನಮ್ಮ ಉದ್ದೇಶ, ಯಾವುದೇ ತಪ್ಪಿಲ್ಲದೆ. ಮತ್ತೆ ನಿಮಗೆ ಪದೇ ಪದೇ ನಾವು ಏನು ಹೇಳೋದು ಅಂತ ಹೇಳಿದರೆ, ನೀವು ಯಾವುದನ್ನೇ ಇದು ಮಾಡಿ ಕೆಳಗಡೆ ಸಹಿ ಹಾಕುವುದನ್ನು ಒಂದು ಮರಿಬೇಡಿ, ಸಹಿ ಹಾಕಿಯೇ ಕೊಡಿ. ಇನ್ನೊಂದು ವಿಚಾರ ಏನು ಹೇಳಬೇಕಂತ ಹೇಳಿದರೆ, ಈಗ ನೀವು ಒಬ್ಬ ಮತದಾರ, ನಿಮಗೆ ಈ ಫಾರ್ಮ್ ಬಂದಿದೆ. ಈಗ 2002ನೇ ಇಸ್ವಿಯಲ್ಲಿ ನೀವು ವೋಟರ್ ಅಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರದ್ದು ಸಹ ವಿವರಗಳು ನಿಮಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅದು ಮ್ಯಾಪಿಂಗ್ ಆಗುವುದಿಲ್ಲ. ಸೊ ಅಂದರೆ ಇಲ್ಲಿ ವೋಟರ್ ಆಗಿದ್ದರೆ ಸೆಲ್ಫ್ ಮ್ಯಾಪಿಂಗ್ ಆಗ್ತದೆ, ವೋಟರ್ ಅಲ್ಲದಿದ್ದರೆ ತಂದೆ ತಾಯಿ ಅಜ್ಜ ಅಜ್ಜಿದ್ದು ಪ್ರೊಜೆನಿ ಮ್ಯಾಪಿಂಗಲ್ಲಿ ಬರ್ತದೆ. ಅದು ಯಾವುದೂ ಇಲ್ಲದ ಸಂದರ್ಭದಲ್ಲಿ ನೀವು ಕೆಳಗಿನ ಕಾಲಮ್ಗಳನ್ನು ಭರ್ತಿ ಮಾಡಿಕೊಡಿ. ಆಮೇಲೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಟೈಮಲ್ಲಿ ನಮ್ಮ ERO ಇರ್ತಾರೆ, ನಮ್ಮ ವಿಧಾನಸಭೆ ಅಂದರೆ ನಮ್ಮ ಈ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳು, ಅವರು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಟೈಮಲ್ಲಿ ನಿಮಗೆ ಕೆಲವು ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಹೇಳ್ತಾರೆ. ಆ ದಾಖಲೆಗಳ ಪಟ್ಟಿ ಇದರ ಹಿಂಬದಿಯಲ್ಲಿ ಇದೆ. ಆ ದಾಖಲೆಗಳಲ್ಲಿ ಯಾವುದಾದ್ರೂ ದಾಖಲೆಗಳನ್ನು ತಂದು ನೀವು ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಬೋದು. ಓಕೆ, ಹೊರ ರಾಜ್ಯದಿಂದ ಬಂದವರ ವೋಟರ್ ಲಿಸ್ಟನ್ನು ಮಾಡೋದು ಹೇಗೆ? ಇದು ಸಹ ಒಂದು ಒಳ್ಳೆಯ ಪ್ರಶ್ನೆ ಸರ್. ಈಗ ಹೊರ ರಾಜ್ಯದಿಂದ ಬಂದವರು, ಈಗ ನಾವು ಇಲ್ಲಿ ನಮ್ಮ ಚುನಾವಣಾ ಆಯೋಗ ಇರೋದು ನಮ್ಮ ಇಡೀ ದೇಶಕ್ಕೆ. ಹಾಗಾಗಿ ನಾವು ಹೊರ ರಾಜ್ಯದಿಂದ ಬರಲಿ, ನಮ್ಮ ರಾಜ್ಯದವರೇ ಆಗಿರಲಿ, ಅವರಿಗೆ ಯಾವುದೇ ರೀತಿಯ ಭೇದ ಭಾವಗಳು ಇರೋದಿಲ್ಲ. ಅಂತ ಹೇಳಿದರೆ ನಾವು ಯಾವುದೇ ರಾಜ್ಯದ ಸಭಾ ಕ್ಷೇತ್ರದ ಡೀಟೇಲ್ಸನ್ನು ನಾವು ಇಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ತಗೊಳ್ಳಿಕ್ಕಾಗ್ತದೆ. ಸರಿ. ನಮ್ಮಲ್ಲಿ ಈಗ ಮತದಾರ ಬಂಧುಗಳಿಗೆ ನಾನು ಇನ್ನೊಂದು ವಿಚಾರವನ್ನು ಇಲ್ಲೇ ಹೇಳ್ತೇನೆ. ಏನಂತ ಹೇಳಿದರೆ, ನಿಮಗೆ ನಿಮ್ಮ 2002ನೇ ಇಸವಿಯ ವೋಟರ್ ಪಟ್ಟಿಯ ಡೀಟೇಲ್ ಬೇಕು ಅಂತ ಹೇಳಿದರೆ, ನೀವು ವೋಟರ್ ಆಗಿದ್ದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ECI.net ಅಂಥೇಳಿ ಒಂದು ವೆಬ್ಸೈಟ್ ಇದೆ.
ECI ನೆಟ್ ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನು ನೀವು ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಫಸ್ಟ್ ಸೈಟಿಗೆ ಹೋಗ್ಬೋದು. ಆ ಫಸ್ಟ್ ಸೈಟಿಗೆ ಹೋದಾಗ ನಿಮಗೆ ಮೇಲ್ಗಡೆ ಆಪ್ಷನ್ ಬರ್ತದೆ, ಏನಂತ ಹೇಳಿದರೆ ಗೆಟ್ ದಿ ವೋಟರ್ ಲಿಸ್ಟ್ ಆಫ್ 2002 ಅಂತ ಹೇಳ್ಕೊಂಡು. ನೀವು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಒಳಗಡೆ ಇನ್ನೊಂದು ಸ್ಕ್ರೀನ್ ಬರ್ತದೆ. ಅದರಲ್ಲಿ ಯಾವ ರಾಜ್ಯ ಅಂತ ಕೇಳ್ತದೆ. ಈಗ ಫಾರ್ ಎಕ್ಸಾಂಪಲ್ ತಮಿಳುನಾಡಿನವರು ಇಲ್ಲಿದ್ದಾರೆ ಅಂತ ಎಣಿಸ್ಕೊಳ್ಳಿ, ತಮಿಳುನಾಡು ಅಂತ ಹಾಕೋದು. ಅಲ್ಲಿ ಯಾವ ಡಿಸ್ಟ್ರಿಕ್ಟ್, ಈಗ ಮಧುರೈ ಡಿಸ್ಟ್ರಿಕ್ಟ್ ಆಗಿದ್ರೆ ಮಧುರೈ ಅಂತ ಹೇಳ್ಕೊಂಡು ಡಿಸ್ಟ್ರಿಕ್ಟ್ನ ಹೆಸರನ್ನು ಸಿಲೆಕ್ಟ್ ಮಾಡೋದು. ಅದರ ನಂತರ ಅಲ್ಲಿಯ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳ್ಕೊಂಡು, ಮಧುರೈ ವಿಧಾನಸಭಾ ಕ್ಷೇತ್ರ ಆಗಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಧುರೈ ಅಂತ ಹೇಳ್ಕೊಂಡು ಸಿಲೆಕ್ಟ್ ಮಾಡೋದು. ಆಮೇಲೆ ನಿಮಗೆ ಎಪಿಕ್ ಕಾರ್ಡ್ ನಂಬರ್ ಯಾವುದೂ ಗೊತ್ತಿಲ್ಲದ್ರೂ ಪರವಾಗಿಲ್ಲ, ನಿಮ್ಮ ಹೆಸರನ್ನು ಹಾಕಿಬಿಡಿ. ಅಲ್ಲಿ ಹೆಸರು ಇದೆ, ಸರ್ಚ್ ಮಾಡಲಿಕ್ಕಿದೆ ಸರ್. ಹೆಸರನ್ನು ಸರ್ಚ್ ಮಾಡೋದು. ಈಗ ಒಬ್ಬ ಪಳನಿಸ್ವಾಮಿ ಅಂತ ಹೇಳ್ಕೊಂಡು ಇದ್ದಾನಂತ ಅನ್ಸ್ಕೊಳ್ಳಿ. ಅಲ್ಲಿ ಅವನ ಹೆಸರಿನ ಕಾಲಮಲ್ಲಿ ಪಳನಿಸ್ವಾಮಿ ಅಂತ ಹಾಕಿದರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಪಳನಿಸ್ವಾಮಿಗಳಿದ್ದಾರೆ ಅವರದ್ದೆಲ್ಲ ಹೆಸರು ಏನಾಗ್ತದೆ, ಡಿಸ್ಪ್ಲೇ ಬರ್ತದೆ. ಈಗ ಅವರು ಅಲ್ಲಿ ಅವರ ಬೂತ್ ಮುಖಾಂತರ ಹಾಗೂ ಅವರ ತಂದೆಯವರದ್ದ ತಾಯಿಯವರದ್ದ ಹೆಸರಿನ ಮುಖಾಂತರ ಅವರ ವೋಟರ್ ಲಿಸ್ಟಲ್ಲಿ ಅವರ ಹೆಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು 2002ರ ಮತಪಟ್ಟಿಯನ್ನು ಪಡೆಯುವಂಥ ವಿಧಾನ. ಓಕೆ ಸರ್, BLO ಬಂದಾಗ ಮತದಾರ ನೀಡಬೇಕಾದಂತಹ ದಾಖಲೆಗಳು ಯಾವ್ಯಾವು? ಹಾಂ, ಇಲ್ಲಿ ಸರ್ ನಾವು ಈಗ ಗಣತಿ ನಮೂನೆಯನ್ನು ಪ್ರತಿ ಮನೆಗೆ ಸಹ BLOಗಳ ಮುಖಾಂತರ ತಲುಪಿಸಿದ್ದೇವೆ. ಈಗ BLOಗಳು ಇನ್ನೊಮ್ಮೆ ನಿಮ್ಮನ್ನು ಭೇಟಿಯಾದಾಗ ಆ ಗಣತಿ ನಮೂನೆಗಳನ್ನು ತುಂಬಿ ಅವರಿಗೆ ವಾಪಸ್ ಕೊಡುವುದು ಮಾತ್ರ ಮತದಾರನ ಕೆಲಸ. ಅವರು ಯಾವುದೇ ದಾಖಲೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ. ಯಾವುದೇ ದಾಖಲೆಯನ್ನು ಕೊಡಬೇಕಾಗಿಲ್ಲ. ಇವರು ಕೊಟ್ಟಂಥ ಗಣತಿ ನಮೂನೆಯಲ್ಲೂ ಸಹ ಒಂದನ್ನು ಎಕ್ನಾಲಜ್ಮೆಂಟ್ ಆಗಿ BLOಗಳು ಸಹಿ ಮಾಡಿ ನಿಮಗೆ ವಾಪಸ್ ಕೊಡ್ತಾರೆ. ಇದು ಯಾಕೆ ಅಂತ ಹೇಳಿದರೆ, ಮುಂದಕ್ಕೆ ಒಂದು ವೇಳೆ ಕರಡು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಆಗ ನೀವು ಇದನ್ನು ಎಕ್ನಾಲಜ್ಮೆಂಟನ್ನು ಪ್ರೊಡ್ಯೂಸ್ ಮಾಡಿ ನೀವು ಕೇಳ್ಬೋದು. ನಾವು BLOಗಳ ಹತ್ರ ಇದನ್ನು ಯಾವುದು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಕೊಟ್ಟಿದ್ದೇವೆ, BLO ಅವರು ಸಹಿ ಮಾಡಿ ಕೊಟ್ಟಿದ್ದಾರೆ, ಆಗ ನನಗೆ ನನ್ನ ವೋಟ್ ಯಾಕೆ ಕರಡು ಪ್ರತಿಯಲ್ಲಿ ಬಂದಿಲ್ಲ ಅಂತ ಕೇಳುವಂಥ ಹಕ್ಕು ಸಹ ಮತದಾರನಿಗೆ ಇದೆ. ಅಲ್ಲ, ಬಟ್ ಈಗ ಜನರಲ್ಲಿರುವಂತಹ ಒಂದು ಗೊಂದಲ ಅಂದರೆ, ನೀಡುವಾಗ ಕೆಲವೊಂದು ಮತದಾರ ಗುರುತಿನ ಚೀಟಿ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಫೋಟೋಸ್ ಇರಬೇಕು, ಈ ಎಲ್ಲ ಗೊಂದಲಗಳಿವೆ. ಇದಕ್ಕೆ ಏನು ಹೇಳ್ತೀರಾ ತಾವು? ಅಂದರೆ ಯಾವುದೇ ದಾಖಲೆಗಳನ್ನು ಈಗ ಸರ್ ಯಾವುದೇ ದಾಖಲೆಗಳನ್ನು ನೀಡುವಂಥ ಅವಶ್ಯಕತೆ ಇಲ್ಲ ಎಂದಷ್ಟು ಹೇಳಿದೆ. ಯೋಜನೆಗಳು ಬೇಕಿದ್ರೆ ನೀವು ಕರೆಕ್ಟ್ ಆಗಿ ದಾಖಲೆಗಳನ್ನು ನೀಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಜನರಲ್ಲಿ ಗೊಂದಲಗಳಿದೆ. ಇಲ್ಲ, ಸರ್ಕಾರದ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ ಸರ್. ಬಟ್ ಚುನಾವಣಾ ಆಯೋಗ ಏನು ಹೇಳ್ತದೆ ಅಂತ ಹೇಳಿದರೆ, ಈಗ ಯಾರಿಗೆ ಎಲ್ಲ ಗಣತಿ ನಮೂನೆ ನಾವು ಕೊಟ್ಟಿದ್ದೇವೆ, ಯಾರು ಅದನ್ನು ಸಹಿ ಮಾಡಿ ಹಿಂತಿರುಗಿಸಿಕೊಟ್ಟಿದ್ದಾರೆ, ಅವರ ಹೆಸರುಗಳೆಲ್ಲ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟ ಆಗ್ತದೆ. ಈಗ ಸೇರ್ಪಡೆ ಆದಂಥ ಸಂದರ್ಭದಲ್ಲೂ ಸಹ ಕೆಲವೊಮ್ಮೆ ಯಾವುದೋ ಒಂದು ಪ್ರಶ್ನೆ ಆ ಗಣತಿ ನಮೂನೆಯನ್ನು ನೋಡಿದಾಗ ಬಂತು. ಅಂದರೆ ಈಗ ನಾನಾಗ ಒಮ್ಮೆ ಹೇಳಿದೆ, 2002ನೇ ಇಸ್ವಿಯಲ್ಲಿ ನನ್ನ ಹೆಸರು ಇರಲಿಲ್ಲ, ನನ್ನ ಹಿರಿಯರ ಹೆಸರು ಇರಲಿಲ್ಲ, ನಾನು ಖಾಲಿ ಕೆಳಗಿನ ನಮೂನೆಯನ್ನು ಮಾತ್ರ ತುಂಬಿ ಕೊಟ್ಟಿದ್ದೇನೆ. ಅಂಥ ಸಂದರ್ಭದಲ್ಲಿ ನಾನು ಭಾರತೀಯ ಅಂತ ಹೇಳಿ ಮತ್ತು ನನಗೆ 18 ವರ್ಷ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಆ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಟೈಮಲ್ಲಿ ERO ಅವರು ನೋಟಿಸ್ ಕೊಡ್ತಾರೆ. ನೀವು ಅಲ್ಲಿ ಹಿಂದ್ಗಡೆಯಲ್ಲಿ ಕೊಟ್ಟಿದೆ ದಾಖಲೆಗಳು ಯಾವುದನ್ನು ಕೊಡಬೇಕು ಅಂತೇಳಿ, ಗಣತಿ ನಮೂನೆಯ ಹಿಂದ್ಗಡೆಯಲ್ಲೇ ಇದೆ. ಅದರಲ್ಲಿ ಯಾವುದೇ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿ ERO ಅವರು ಹೇಳಿದಂಥ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿ ಮತಪಟ್ಟಿಯಲ್ಲಿ ಹೆಸರನ್ನು ಉಳಿಸ್ಕೊಳ್ಬೋದು. ಬಟ್ ಸದ್ಯಕ್ಕೆ ಏನು ಕೊಡಬೇಕಂದ್ರೆ ಸದ್ಯಕ್ಕೆ ಫಾರ್ಮನ್ನು ಮಾತ್ರ ಭರ್ತಿ ಮಾಡಿ ಕೊಡುವಂಥದ್ದು. ಬಟ್ ಭರ್ತಿ ಮಾಡುವಾಗ ಬಹಳಷ್ಟು ಎಚ್ಚರ ವಹಿಸ್ಕೊಳ್ಬೇಕು, ಮತ್ತೆ ಮರೆಯದೆ ಸಹಿಯನ್ನು ಮಾಡಲೇಬೇಕು. ಓಕೆ, 2002 ಅಲ್ಲಿ ಬೇರೆ ಕಡೆ ಮತ ಇದ್ದು ಈಗ ಬೇರೆ ಕ್ಷೇತ್ರದಲ್ಲಿ ಮತ ಇದ್ದರೆ ಆವಾಗ ಏನು ಮಾಡಬೇಕು ಸರ್? ಹಾಂ, ಇದು ಸಹ ಹಾಗೆ. ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಈಗ ಇಲ್ಲಿ 18 ವರ್ಷ ತುಂಬಿದಾಗ ಊರಲ್ಲೇ ಇರ್ತಾರೆ, ಇಲ್ಲಿ ಒಂದು ವೋಟನ್ನು ಮಾಡಿದ್ರು,
ಮತ್ತು ಕೆಲಸದ ನಿಮಿತ್ತ ಬೇರೆ ರಾಜ್ಯಕ್ಕೋ ಅಥವಾ ಬೇರೆ ಜಿಲ್ಲೆಗಳಿಗೋ ಹೋದರು. ಅಲ್ಲಿ ಹೋದಾಗ ಅಲ್ಲಿ ಇನ್ನೊಂದು ವೋಟರ್ ಐ ಡಿಯನ್ನು ಮಾಡ್ತಾರೆ. ಈಗ ಏನಾಗ್ತದೆ ಅಂತ ಹೇಳಿದರೆ, ಈಗ ಮೊನ್ನೆಯ ಮತಪಟ್ಟಿಯಲ್ಲಿ ಅವರ ಹೆಸರು ಇದ್ದರೆ, ಈಗ 2026 ಜೂನ್ 16 ನಾನು ಹೇಳಿದೆ ಇಲ್ಲಿ ಫ್ರೀಸ್ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕದ ಮತಪಟ್ಟಿ, ಅಲ್ಲಿ ಅವರ ಹೆಸರಿದ್ದರೆ ಅವರಿಗೆ ಎರಡೂ ಕಡೆ ಸಹ ಏನಾಗ್ತದೆ, ಗಣತಿ ನಮೂನೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವರೇ ಮತದಾರನ ಡಿಸೈಡ್ ಮಾಡಬೇಕು, ನನಗೆ ಇಂಥ ಕಡೆಯಲ್ಲಿ ಓಟ್ ಬೇಕು, ನನಗೆ ಊರಲ್ಲೇ ಓಟ್ ಬೇಕು ಅಂತ ಇದ್ದರೆ ಅವನು ಊರಿನ ಗಣತಿ ನಮೂನೆಯನ್ನು ತುಂಬಿ ವಾಪಸ್ ಕೊಡಬೇಕು. ಅಂದರೆ ಆ ಆಪ್ಷನ್ ಇದೆ. ಹೌದು. ಅಲ್ಲಿದ್ದನ್ನು ವಾಪಸ್ ಕೊಡದಿದ್ರೆ ಅವನದು ಅಲ್ಲಿ ಬೆಂಗಳೂರಿದ್ದು ಇದು ಪ್ರಕಟ ಆಗೋದಿಲ್ಲ. ಒಂದು ವೇಳೆ ಅವನಿಗೆ ಬೆಂಗಳೂರಲ್ಲೇ ಓಟ್ ಬೇಕಂತ ಹೇಳಿ ಅವನಿಗೆ ಇಚ್ಛೆ ಇದ್ದರೆ ಊರಿನ ಗಣತಿ ನಮೂನೆ, ಊರಿನಲ್ಲಿ ಬಂದಂಥ ಗಣತಿ ನಮೂನೆಯನ್ನು ವಾಪಸ್ ಕೊಡದಿದ್ರೆ ಆಯಿತು, ಇಲ್ಲಿ ಅವನ ಹೆಸರು ವೋಟರ್ ಲಿಸ್ಟಿಂದ ಹೋಗ್ತದೆ. ಒಂದು ವೇಳೆ ಎರಡೂ ಕಡೆ ಸಹ ಕೊಟ್ಟಿದ್ದಾರೆ ಅಂತ ಎಣಿಸ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನಾವು ನಿಮಗೆ ಇಲ್ಲಿ ಹೇಳ್ತೇವೆ ನೋಡಿ ಸರ್, ಈ ಲಿಸ್ಟಲ್ಲೇ ಗಣತಿ ನಮೂನೆಯಲ್ಲೇ ಕೆಳಗಡೆ ಒಂದು ಉಲ್ಲೇಖ ಮಾಡಿದ್ದೇವೆ. ಮೇಲೆ ಉಲ್ಲೇಖಿಸಿರುವ ಮತದಾರನಾದ ನಾನು, ನನ್ನ ಕುಟುಂಬ ಸದಸ್ಯರು ಇತರ ಯಾವುದೇ ದೇಶದ ಪೌರತ್ವ ಹೊಂದಿರುವುದಿಲ್ಲ. ಅಂದರೆ ಬೇರೆ ದೇಶದ ಪೌರತ್ವ ಇರುವುದಿಲ್ಲ, ನಾವು ಭಾರತೀಯ ಪ್ರಜೆಗಳೇ ಅಂತ. ಎರಡನೇದು, ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು, ನನ್ನ ಕುಟುಂಬದ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ ಸಂಸದೀಯ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ ಅಂತ ಹೇಳಿದರೆ, ಭಾರತದ ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ ಆಗಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಸರು ಇರುವುದಿಲ್ಲ. ಒಂದು ವೇಳೆ ನಾನು ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಥವಾ ಸತ್ಯವೆಂದು ನಂಬದಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 150ರ 43ನೇ ಕಾಯ್ದೆಯ ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನಾನು ತಿಳಿದಿದ್ದೇನೆ. ಶಿಕ್ಷಾರ್ಹ ಅಪರಾಧ ಅಂದರೆ ಹೌದು, ಅದು ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಎರಡು ಕಡೆ ಯಾರು ಸಹ ವೋಟರ್ ಇದನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಈಗ ನಾವು ಇದನ್ನು ಡಿಜಿಟಲೈಸ್ ಮಾಡ್ತಾ ಇರುವ ಕಾರಣ ಫೇಸ್ ಡಿಟೆಕ್ಷನ್ ಮತ್ತು ಈ ನೇಮ್ ಡಿಟೆಕ್ಷನ್ ಇದೆಲ್ಲ, ಅದು ಎರಡರಲ್ಲಿ ಸಹ ಅದು ಸಿಕ್ಕಿ ಬೀಳುವ ಸಾಧ್ಯತೆಗಳಿರ್ತವೆ ಅಂಥ ವ್ಯಕ್ತಿಗಳು. ಅಂಥ ಸಂದರ್ಭದಲ್ಲಿ ಅದೇ ಈಗ ಅಲ್ಲಿ ಹೇಳಿತಲ್ಲ ಶಿಕ್ಷೆ, ಅದಕ್ಕೆ ಒಳಪಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾಗಿ ಈಗ 2 ಅಥವಾ 3 ಕಡೆಯಲ್ಲಿ ವೋಟ್ ಹೊಂದಿದ್ರೂ ಸಹ ನೀವು ಮತದಾರನೇ ಡಿಸೈಡ್ ಮಾಡಬೇಕು, ನನಗೆ ಇಂಥ ಕಡೆಯಲ್ಲಿ ವೋಟ್ ಉಳಿಸ್ಕೊಳ್ಬೇಕು, ಉಳಿದ ಕಡೆಯಲ್ಲಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಅದನ್ನು ಅವ್ರೇನು ಮಾಡಬೇಕು, ಡಿಲೀಟ್ ಮಾಡಿಸ್ಕೊಳ್ಬೇಕು. ಓಕೆ, ಫೈನಲ್ ಆಗಿ ನಾವು ಹೇಳೋದಂದ್ರೆ, ಈಗ ಪ್ರತಿಯನ್ನು ವಾಪಸ್ ನೀಡಲೇಬೇಕು, ಎಲ್ಲವನ್ನು ವಿವರವನ್ನು ನಮೂದಿಸಿ ಆನಂತರ ಸೈನ್ ಮಾಡಿ. ಒಂದೊಮ್ಮೆ ಪ್ರತಿಯನ್ನು ನೀಡದಿದ್ದರೆ ಇಲಾಖೆ ಅಥವಾ BLOಗಳು ಯಾವ ರೀತಿಯಲ್ಲಿ ಇಂತಿಷ್ಟು ಪ್ರತಿಗಳು ಇಲ್ಲಿ ವಾಪಸ್ ಆಗಲಿಲ್ಲ ಅನ್ನುವಂಥ ಒಂದು ನಿಗಾವನ್ನು ಅಲ್ಲಿ ವಹಿಸಲಾಗ್ತಾ ಇದೆಯಾ, ಹೇಗೆ? ಖಂಡಿತ. ಈಗ BLOಗಳು ಅಲ್ಲಿಯ BLAಗಳ ಜೊತೆ ಸಹ ಸಂಪರ್ಕದಲ್ಲಿದ್ದಾರೆ. ಈಗ ರಾಜಕೀಯ ಪಕ್ಷಗಳು ಅಂತ ಹೇಳಿದರೆ ಅವರಿಗೆ ವೋಟ್ ತುಂಬ ಮುಖ್ಯವಾಗಿರ್ತದೆ. ಅದೇ ರೀತಿ ಈಗ ಪ್ರತಿಯೊಬ್ಬ ಮತದಾರನೂ ಸಹ ಜಾಗೃತ ಆಗಿದ್ದಾನೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮತದಾರನಿಗೂ ಗೊತ್ತಿದೆ ಅವನ ಒಂದು ವೋಟ್ ಎಷ್ಟು ಅಮೂಲ್ಯವಾದ್ದು ಅಂತ ಹೇಳ್ಕೊಂಡು. ಅಂಥ ಸಂದರ್ಭದಲ್ಲಿ ಮತದಾರ ಆದವನು ಅದನ್ನು ನಿರಾಕರಣೆ ಮಾಡುವಂಥ ಇದು ಪ್ರಮೇಯವೇ ಇರುವುದಿಲ್ಲ. ಅಂಥ ಒಂದು ಮನಸ್ಥಿತಿಯವರು ಯಾರಾದರೂ ನಿರಾಕರಣೆ ಮಾಡ್ಬೋದು. ಹಾಗಾಗಿ ಇಲ್ಲಿ ನನ್ನ ಪ್ರಕಾರ 100ಕ್ಕೆ 100ರಷ್ಟು ಜನ ನೋಂದಣಿಯನ್ನು ಖಂಡಿತವಾಗಿ ಮಾಡಿಕೊಳ್ತಾರೆ. ಬಟ್ ಫಾರ್ಮನ್ನು ನಿಗದಿತ ಸಮಯದಲ್ಲಿ ಹಿಂದಿರುಗಿಸಬೇಕು. ಅಂದರೆ ಇವರು ಹೋಗ್ತಾರೆ, ಯಾರು ನಮ್ಮ BLOಗಳು ಅವರ ಮನೆಗಳಿಗೆ ಭೇಟಿ ನೀಡಿ ಅದನ್ನು ಫಾರ್ಮನ್ನು ವಾಪಸ್ ಪಡ್ಕೊಳ್ತಾರೆ. ದಾಖಲೆಗಳನ್ನು ಹೇಗೆ ನೀಡುವುದು ಮತ್ತು ಅದರ ಅವಶ್ಯಕತೆಗಳೇನು ಈಗಾಗಲೇ ಹೇಳಿದ್ದೀರಿ ಅದರ ಬಗ್ಗೆ, ಆದರೂ ಕೂಡ. ಹೌದು, ದಾಖಲೆಗಳು ಅಂತ ಹೇಳಿದರೆ ಈಗ ನಾನು ಹೇಳಿದೆ ನಿಮಗೆ, ಕ್ಲೈಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ಸಮಯದಲ್ಲಿ ಯಾರದ್ದು ಗಣತಿ ನಮೂನೆಗೆ ದಾಖಲೆಗಳ ಅವಶ್ಯಕತೆ ಇದೆ ಅಂತ ಕಂಡು ಬರ್ತದೆ, ಅಂಥದ್ದನ್ನು ಫೈಂಡ್ ಔಟ್ ಮಾಡಿ ERO ಅವರು ನೋಟಿಸ್ ಕೊಡ್ತಾರೆ, ಇಂಥ ದಿನ ಇಷ್ಟು ಗಂಟೆಗೆ ನೀವು ಹಾಜರಾಗಿ ಇಂಥ ದಾಖಲೆಗಳನ್ನು ಕೊಡಬೇಕು ಅಂಥೇಳಿ. ಅಂಥ ಸಂದರ್ಭದಲ್ಲಿ ಮತದಾರರು
ಅಲ್ಲಿ ಹಿಂದ್ಗಡೆಯಲ್ಲಿ ಹೇಳಿದೆ 11 ದಾಖಲೆಗಳು. ಅದರಲ್ಲಿ ಯಾವ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಬೇಕಂತ ಹೇಳ್ತಾರೆ, ಆ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಅವರ ಮತವನ್ನು ಉಳಿಸ್ಕೊಳ್ಬೋದು. ಸರಿ, ಈಗ ಡಿಜಿಟಲೈಸೇಷನ್ಗೆ ತಾವು ಮುಂದಾಗಿದ್ದೀರಾ. ಇದರಲ್ಲಿ ಏನೇನೆಲ್ಲ ಒಳಗೊಂಡಿವೆ ಡಿಜಿಟಲೈಸೇಷನ್ನಲ್ಲಿ? ಮತದಾರರ ಪಟ್ಟಿ ಆಗಿರ್ಬೋದು, ಮತದಾರರ ಗುರುತಿನ ಚೀಟಿ ಆಗಿ ಡಿಜಿಟಲೈಸೇಷನ್ ಅಂತ ಹೇಳಿದರೆ, ನಾವು ಈಗ ನೀವು ಕೊಟ್ಟಂಥ ಗಣತಿ ನಮೂನೆಯನ್ನು ಸ್ಕ್ಯಾನ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತೇವೆ. ಯಾವುದು ನಮ್ಮ ಇದಿದೆ, ಆ್ಯಪ್ ಇದೆ, ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದು ಎಲ್ಲ ಸಹ ಏನಾಗ್ತದೆ ಅಂತ ಹೇಳಿದರೆ ಡಾಟಾ ನಮ್ಮ ಇಲೆಕ್ಷನ್ ಕಮಿಷನಿಗೆ ಹೋಗ್ತದೆ. ಸರಿ, ಅಲ್ಲಿ ಅದೇನು ಮಾಡ್ತಾರೆ, ಅಲ್ಲಿ ಕಂಪ್ಯಾರಿಸನ್ ಮತ್ತು ಅದು ಎಷ್ಟು ಯೋಗ್ಯ ಅನ್ನುವ ಬಗ್ಗೆ ಎಲ್ಲ ಸಹ ಸ್ಕ್ಯಾನಿಂಗ್ ಮಾಡಿ ಅದನ್ನು ತಗೊಳ್ತಾರೆ. ನಾನು ಹೇಳಿದೆ ನಿಮಗೆ, ಈಗ ಒಬ್ಬ ವ್ಯಕ್ತಿ 2 ಕಡೆ 3 ಕಡೆ ಈಗ ಫೇಸ್ ಡಿಟೆಕ್ಷನಲ್ಲಿ ಅವರು ಸಿಕ್ಕಿ ಬೀಳ್ತಾರೆ ಅಂತ ಹೇಳ್ಕೊಂಡು ಹೇಳಿದೆ. ಇದೆಲ್ಲ ಡಿಜಿಟಲೈಸೇಷನಿಂದ ಆಗುವಂತಹ ಒಂದು ಲಾಭಗಳು ಅಂತ ಹೇಳಿದರೆ, ಡೂಪ್ಲಿಕೇಟ್ ವೋಟರ್ಸ್ ಇರ್ತಾರಲ್ಲ, ಅದು ಎಲ್ಲ ಸಹ ಏನಾಗ್ತದೆ, ಡಿಲೀಟ್ ಆಗ್ತದೆ. ಇಲ್ಲಿ ನಮ್ಮ ಈ SIRನ ಉದ್ದೇಶ ಏನು ಅಂತ ಹೇಳಿದರೆ ಸರ್, ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ಒಬ್ಬ ಅರ್ಹ ಮತದಾರ ಮತದಾನದಿಂದ ವಂಚಿತ ಆಗಬಾರ್ದು, ಅದೇ ರೀತಿ ಅನರ್ಹ ವ್ಯಕ್ತಿ ಮತ ನೀಡಬಾರ್ದು. ಇದು 2 ಉದ್ದೇಶ. ಅನರ್ಹ ಮತದಾರರು ಅಂದರೆ ಯಾರು? ಅನರ್ಹ ಮತದಾರ ಅಂತ ಹೇಳಿದ್ರೆ, ಒಂದನೇದಾಗಿ ನಾನು ಹೇಳಿದೆ ಸರ್, ಈಗ ನೋಡಿ, ಒಬ್ಬ 2 ಕಡೆಯಲ್ಲಿ ವೋಟರ್ ID ಇಟ್ಕೊಂಡಿದ್ದಾನೆ, ಅವನದ್ದು ಒಂದು ಕಡೆ ಅರ್ಹ, ಇನ್ನೊಂದು ಕಡೆ ಅನರ್ಹ ಆಗ್ತಾನೆ. ಓಕೆ, ಅದೇ ರೀತಿ ನಾನು ಆವಾಗ ಹೇಳಿದೆ, ಕೆಲವು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರಿಗೆ ಅನರ್ಹತೆಯನ್ನು ಘೋಷಿಸಿರ್ತಾರೆ ಅಂಥವರು, ಅಥವಾ ಹೌದು, ವಿದೇಶಿ ಪ್ರಜೆಗಳು ಇಲ್ಲಿ ಬಂದು ವೋಟ್ ಮಾಡ್ಕೊಂಡಿರ್ತಾರೆ ಅವರು. ಈಗ ನಾವು SIR ಅನ್ನು ಮಾಡಿದಾಗ ಈ ಮ್ಯಾಪಿಂಗ್ ಅನ್ನೆಲ್ಲ ಮಾಡುವ ಕಾರಣ ಅವರೆಲ್ಲ ಸಿಕ್ಕಿ ಬೀಳ್ತಾರೆ. ಈಗ ವೋಟರ್ ID ಮಾಡ್ಕೊಂಡಿದ್ರೆ ಅವರು ಸಿಕ್ಕಿ ಬೀಳ್ತಾರೆ, ಅವರೆಲ್ಲ ಅನರ್ಹ ಆಗ್ತಾರೆ. ಈಗ ಅಂಥವರು ಇದನ್ನು ಅವರು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗುವುದಿಲ್ಲ ದಾಖಲೆಗಳನ್ನು, ಆವಾಗ ಅವರದ್ದು ವೋಟರ್ ID ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತದೆ. ಅಲ್ಲ, ಪೂರ್ವದಲ್ಲಿ ಅವರಲ್ಲಿ ವೋಟರ್ ID ಇರುತ್ತಲ್ಲ ಸರ್? 2002 ಅಲ್ಲಿ ಅವರಲ್ಲಿ ಏನೋ ವೋಟರ್ ID ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ, ನುಸುಳುಕೋರರಾಗಿರ್ಬೋದು, ಕ್ರಿಮಿನಲ್ ಚಟುವಟಿಕೆ ಉಳ್ಳವರು. ಅಂಥವರನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ? ಅಂಥದ್ದನ್ನು ಚುನಾವಣಾ ಆಯೋಗ ಅದಕ್ಕೆ ಇನ್ನು ಬೇರೆ ಯಾವುದಾದ್ರು ಕ್ರಮ ಕೈಗೊಳ್ಬೋದು ಸರ್. ಈಗ ಏನೋ ರೀತಿ ಮಾಡಿ ಅವರು ಮತದಾರರ ಚೀಟಿಯನ್ನು ಪಡೆದುಕೊಂಡಿರ್ತಾರೆ. ಹೌದು ಹೌದು, ಏನೋ ಪ್ರಭಾವಗಳನ್ನು ಬಳಸಿ ಅಥವಾ ರಾಜಕೀಯ ಪಕ್ಷಗಳ ಕೃಪಾಪೋಷಿತವಾಗಿ. ಬಟ್ ಅಂಥವರನ್ನು ಈಗ ಯಾವ ರೀತಿಯಲ್ಲಿ ಈಗ ಅಂತ ಹೇಳಿದ್ರೆ ಸರ್, ಈಗ ನಮ್ಮ ಇದರಲ್ಲಿ ಯಾರು ಡೂಪ್ಲಿಕೇಟ್ ವೋಟರ್ಸ್ ಇರ್ತಾರೆ, ಅದೇ ರೀತಿ ಯಾರು ಶಿಫ್ಟ್ ಆಗಿ ಹೋಗಿ ಇರ್ತಾರೆ, ಅದೇ ರೀತಿ ಡೆತ್ ಆಗಿರ್ತಾರೆ, ಮತ್ತು ಆಬ್ಸೆಂಟೀಸ್ ಇರ್ತಾರೆ, ಅಂಥವರದ್ದು ಎಲ್ಲ ಈ ವೋಟರ್ ಲಿಸ್ಟಿಂದ ಏನಾಗ್ತದೆ ಸರ್, ಡಿಲೀಟ್ ಆಗ್ತದೆ. ಸರ್, SIRನಲ್ಲಿ ಜನ ಯಾಕೆ ಭಾಗವಹಿಸಬೇಕು ಸರ್? SIR ಅಂತ ಹೇಳಿದರೆ, ಅದು ಈಗ ಮತದಾನ ಅನ್ನೋದು ನಮ್ಮ ಹಕ್ಕು. ನಮ್ಮ ದೇಶದಲ್ಲಿ ಒಂದು ಉತ್ತಮ ಸರ್ಕಾರವನ್ನು ತರಬೇಕಾದ್ರೆ ಪ್ರತಿ ಒಬ್ಬನ ಮತ ಅತಿ ಅಮೂಲ್ಯವಾದ್ದು. ಹಾಗಾಗಿ ಮತದಾನದಲ್ಲಿ ಭಾಗವಹಿಸುವುದು ನಮ್ಮ ವೋಟ್ ಹಾಕುವುದು ಎಷ್ಟು ನಮ್ಮ ಹಕ್ಕು, ಅದೇ ರೀತಿ ಮತದಾನದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ. ನಾವು ಕರ್ತವ್ಯವನ್ನು ನಾವು ಬಿಟ್ಟು ನಾವು ಬೇರೆ ಇದಕ್ಕೆ ಅಂದರೆ ಕರ್ತವ್ಯವನ್ನು ಬಿಟ್ಟು ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಈ SIRನಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಮತವನ್ನು ಉಳಿಸ್ಕೊಳ್ಬೇಕು. ನಾವು ಮತದಾನ ಮಾಡಬೇಕಿದ್ರೆ ನಾವು ವೋಟರ್ ಲಿಸ್ಟಲ್ಲಿ ಇರಬೇಕು. ಹಾಗಾಗಿ ನಾವು ಮತದಾರರಾಗಿ ನಾವು ಮತವನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಇದು, ಈಗ ಒಂದು ಸರ್ಕಾರ ಬಂದ ಮೇಲೆ ನಮ್ಮ ಪ್ರದೇಶ ಒಂದು ಬೆಳವಣಿಗೆ ಆಗಬೇಕಿದ್ರೆ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ನಾನು ಒಬ್ಬ ಭಾಗವಹಿಸಿ ಒಂದು ಊರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿಕೊಂಡು ನನ್ನ ಹತ್ರ ಆಗೋದಿಲ್ಲ. ಈಗ ನಮ್ಮ ಇಡೀ ಊರಿನವರು ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಏನಾಗ್ತದೆ, ನಾವು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಮತದಾರ ಅವನ ಹಕ್ಕು ಮತ್ತು ಕರ್ತವ್ಯ ಇದರ ಎರಡರ ಅರಿವಿದ್ದು ಒಂದು ಉತ್ತಮ, ಮುಕ್ತ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣೆ ನಡೆಯುವಲ್ಲಿ ಅವನು ಕೈ ಜೋಡಿಸಿದರೆ ಮಾತ್ರ ನಮಗೆ ಒಂದು ಉತ್ತಮ ಸರ್ಕಾರ ಸಿಗ್ತದೆ. ಹಾಗಾಗಿ ಇದು ನಮ್ಮ ಕರ್ತವ್ಯ ಮತ್ತು ಹಕ್ಕು ಎರಡೂ ಆಗಿರುವ ಕಾರಣ ನಾವು SIRನಲ್ಲಿ ಭಾಗವಹಿಸಲೇಬೇಕು ಸರ್. ಓಕೆ,
ಹೆಸರಿನಲ್ಲಿ ಭಾಗವಹಿಸಿದ್ರೂ ಕೂಡ ಕೆಲವೊಮ್ಮೆ ಕಾರಣಾಂತರಗಳಿಂದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ತಪ್ಪಿ ಹೋದರೆ ಪುನರ್ ಸೇರ್ಪಡೆಗೊಳಿಸುವ ಅಂದರೆ ಒಬ್ಬ ಅರ್ಹ ಮತದಾರ ಆದರೆ ಏನೋ ಕಾರಣಾಂತರಗಳಿಂದ ತಪ್ಪಿ ಹೋಯಿತು, ಪುನರ್ ಸೇರ್ಪಡೆಗೆ ಸಾಧ್ಯತೆಗಳು ಇದೆಯಾ, ಅವಕಾಶಗಳಿದೆ? ಸರ್, SIR ಅಲ್ಲಿ ಈಗ ನಾನು ಹೇಳಿದಾಗೆ ಮೊನ್ನೆ ಜೂನ್ 16, 2026ಕ್ಕೆ ಯಾರದ್ದೆಲ್ಲ ವೋಟ್ ಇದೆ ನೋಡಿ ಸರ್, ಅವರಿಗೆ ನಾವು ಗಣತಿ ಫಾರ್ಮನ್ನು ಕೊಡ್ತೇವೆ. ಅವರು ಗಣತಿ ಫಾರ್ಮನ್ನು ತುಂಬಿಸಿ ವಾಪಸ್ ಕೊಟ್ಟದ್ದು ಅವರು ಯಾವತ್ತೂ ವಂಚಿತರಾಗುವುದಿಲ್ಲ. ಯಾರು ವಾಪಸ್ ಕೊಡಲಿಲ್ಲ ಅವರ ಹೆಸರು ಹೋಗ್ತದೆ. ಅಲ್ಲ, ಕಾರಣಾಂತರದಿಂದ ನಾನು ವಾಪಸ್ ಕೊಡ್ಲಿಕ್ಕೆ ಆಗಲಿಲ್ಲ ನಿಗದಿತ ಅವಧಿಯೊಳಗೆ, ಏನೋ ಟ್ರಾವೆಲಿಂಗ್ ಮಾಡಿದ್ದಿರಬಹುದು ಅಥವಾ ಏನೋ ಸಮಸ್ಯೆ ಇದ್ದಿರಬಹುದು, ಅಂತವರು ಏನು ಮಾಡಬೇಕು? ಅಲ್ಲ, ಅಂದರೆ ಅವರ ಮನೆಯವರು ಕೊಡ್ಬೋದು ಸರ್. ಈಗ ಈಗ ನನ್ನ ಮನೆಯವರು, ನಾನೀಗ ಬೇರೆ ಊರಲ್ಲಿದ್ದರೆ ನನ್ನ ಮನೆಯವರು ಕೊಡ್ಬೋದು ಅದನ್ನು, ಅಥವಾ ಅವರಿಗೆ ಆನ್ಲೈನಲ್ಲಿ ಇದನ್ನು ಯಾವುದನ್ನು SIR ಫಾರ್ಮನ್ನು ಸಬ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ. ECI ನೆಟ್ಟಿಗೆ ಹೋದರೆ ಅದರಲ್ಲಿ ಫಿಲ್ ಆನ್ಲೈನ್ ಫಾರ್ಮ್ ಅಂತ ಇದೆ ಸರ್, ಅದನ್ನು ಕ್ಲಿಕ್ ಮಾಡಿದರೆ ಅವರಾಗಿಯೇ ಅದರ ಡೀಟೇಲನ್ನು ಹಾಕಿ ಸಬ್ಮಿಷನ್ ಮಾಡ್ಬೋದು. ಅದೇನಾಗ್ತದೆ ಅಂತ ಹೇಳಿದ್ರೆ ಕನ್ಸರ್ನ್ಡ್ BLO ಇದ್ದಾರಲ್ಲ, ಈಗ ನಾನೀಗ ನನ್ನ ಮನೆ ವ್ಯಾಪ್ತಿಯ BLOನ ನಾನೀಗ ಆನ್ಲೈನಲ್ಲಿ ಮಾಡಿದರೆ ನನ್ನ ಮನೆ ವ್ಯಾಪ್ತಿಯಲ್ಲಿ ಯಾವ BLO ಇದ್ದಾರೆ ಅವರ ಮೊಬೈಲ್ ಆ್ಯಪಲ್ಲಿ ಅದು ಡಿಸ್ಪ್ಲೇ ಬರ್ತದೆ. ಸರಿ, ಅಲ್ಲಿ ಅವರು ಅದನ್ನು ಚೆಕ್ ಮಾಡಿ ಸಬ್ಮಿಷನ್ ಮಾಡ್ಬೋದು. ಓಕೆ, ಹಾಗಾಗಿ ನಾವು ಹೊರಗಡೆ ಇದ್ರೂ ಸಹ ಅದನ್ನು ಆನ್ಲೈನ್ ಮೂಲಕ ಸಬ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಈಗ ಡಿಜಿಟಲೈಸೇಷನ್ ಆದ ನಂತರ ಮತ್ತೆ ಮನೆ ಮನೆಗೆ ಎಪಿಕ್ ಕಾರ್ಡ್ಗಳನ್ನು ವಿತರಿಸಲಾಗ್ತದಾ ಅಥವಾ ಕೇವಲ ಡಿಜಿಟಲೈಸೇಷನ್ನಿಂದಲೇ ನಾವು ಪಡೆದುಕೊಳ್ಬಹುದಾ, ಹೇಗೆ? ಅದು ಹೊಸ ಕಾರ್ಡ್? ಹೊಸ ಕಾರ್ಡ್ ಅದು ECI ನಮ್ಮ ಚುನಾವಣಾ ಆಯೋಗ ಇದೆಯಲ್ಲ ಸರ್, ಅದು ಯಾವ ರೀತಿಯಲ್ಲಿ ನಿರ್ಧಾರ ಮಾಡ್ತದೆ ಅದರ ಮೇಲೆ ಅವಲಂಬಿತವಾಗಿದೆ ಸರ್. ಓಕೆ, SIRನ ಯಶಸ್ಸು ಯಾವುದರ ಮೇಲೆ ನಿಂತಿದೆ ಸರ್? ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಇದರ ಯಶಸ್ಸು. ಯಾಕಂದ್ರೆ ಅಲ್ಲಿ ಒಂದು ಉದ್ದೇಶ ಇದೆ, ಅನರ್ಹ ಮತದಾರರು ಮತದಾನದಲ್ಲಿ ಭಾಗವಹಿಸುವುದು. ಇದೆಲ್ಲ ಯಾವ ಹಂತದಲ್ಲಿದೆ ಅಂತ ಸರ್? ಯಶಸ್ಸು ಅನ್ನೋದಕ್ಕೆ ಇಲ್ಲಿ ಆ ಮತದಾರ ನಮ್ಮ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿರುವಂಥ ಅಧಿಕಾರಿಗಳು, ಅದೇ ರೀತಿ ಅದು ಯಾತಕ್ಕಾಗಿ ಮಾಡ್ತಾ ಇದ್ದೇವೆ ನಾವು, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮಾಡ್ತಾ ಇದ್ದೇವೆ. ಆ ಮತದಾರರು ಇಬ್ಬರ ಒಂದು ಕೋಆರ್ಡಿನೇಷನ್ ಉತ್ತಮ ರೀತಿಯಲ್ಲಿದ್ದಾಗ ಖಂಡಿತವಾಗಿ ಈ SIR ಅನ್ನೋದು ಸಕ್ಸಸ್ ಆಗಿ ಮುಗಿತದೆ ಸರ್. ಕೆಲವು ಅಪನಂಬಿಕೆಗಳು ಕೂಡ ಉಳಿದುಕೊಂಡು ಬಿಟ್ಟಿದೆಯಲ್ಲ ಸರ್? ಸರ್, ಅದೇ ರಾಜಕೀಯ ಪ್ರೇರಿತ ಆಗಿರ್ಬೋದು, ಆದ್ರೂ ಜನರಲ್ಲಿ ಅದು ಅಪನಂಬಿಕೆಯಾಗಿ ಇಲ್ಲ ಸರ್. ಈಗ ಎಷ್ಟು ಪಾರದರ್ಶಕವಾಗಿದೆ ಅಂತ ಹೇಳಿದೆ ಸರ್. ಈಗಾಗಲೇ ನಮ್ಮ ರಾಜ್ಯದ ಚುನಾವಣಾಧಿಕಾರಿಯಾದ ಶ್ರೀ ಅನ್ಬುಕುಮಾರ್ ಸರ್ ಅವರು ಹೇಳಿದ್ದಾರೆ. ಅದೇ ನಾನು ಈಗಾಗಲೇ ನಿಮಗೆ 2 ಸಲ ಹೇಳಿದೆ, ನಮ್ಮ ಜೂನ್ 16, 2026ಕ್ಕೆ ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ದ್ವಿಪ್ರತಿಯಲ್ಲಿ ನಾವು ಗಣತಿ ನಮೂನೆಯನ್ನು, ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು. ಹಾಗಿರುವಾಗ ಇಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ತಿಳುವಳಿಕೆಗಳಿಗೆ ಅವಕಾಶವೇ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರ್. ಓಕೆ, ಇದೆಲ್ಲವೂ ಕೂಡ ಕೆಲವೊಂದು ರಾಜಕೀಯ ಪ್ರೇರಿತ ಆರೋಪಗಳಾಗಿದ್ದಿರಬಹುದು, ಬಟ್ ಎಲ್ಲವೂ ಪಾರದರ್ಶಕವಾಗಿ ವಾಗ್ದಾನವನ್ನು ತಾವು ನೀಡುತ್ತಾರೆ. ಹೌದು ಹೌದು. ಓಕೆ, ಇದಕ್ಕೆಲ್ಲ ಫ್ರೀಯಾಗಿ ಯಾವ ರೀತಿಯಲ್ಲಿ ಪೂರ್ವ ನಿಯೋಜಿತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ? ಅಂದರೆ ಚುನಾವಣಾಧಿಕಾರಿಗಳು ಅಥವಾ BLOಗಳು ಇದಕ್ಕೆ ಪೂರಕವಾದ ಟ್ರೈನಿಂಗ್ಗಳೆಲ್ಲ ಆಗಿದೆಯಾ, ಹೇಗೆ? ಖಂಡಿತ ಸರ್, ನಾವು BLOಗಳಿಗೂ ಟ್ರೈನಿಂಗ್ಗಳನ್ನು 2-3 ಟ್ರೈನಿಂಗ್ಗಳನ್ನು ಮಾಡಿದ್ದೇವೆ. ಅದೇ ರೀತಿ ಪ್ರತಿನಿತ್ಯ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಅದನ್ನು ಆನ್ಲೈನ್ ಮುಖಾಂತರ ಯಾವುದು ನಮ್ಮ ಗೂಗಲ್ ಮೀಟ್ ನಡೆಸಿ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದೇವೆ. ಅದೇ ರೀತಿ BLOಗಳಿಗೆ ಒಂದೊಂದು 10 ಜನ BLOಗಳಿಗೆ ಒಬ್ಬರು BLO ಸೂಪರ್ವೈಸರ್ಸ್ ಅಂತ ಇರ್ತಾರೆ, ಅವರು ಸಹ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಈ ರೀತಿಯಾಗಿ ಮತ್ತು ಅವರಿಗೆ ವಾಲಂಟಿಯರ್ಸ್ ಬೇಕಿದ್ದರೆ ವಾಲಂಟಿಯರ್ಸ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ BLAಗಳು ಸಹ ತುಂಬ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಸಾಕಷ್ಟು ಪೂರ್ವ ತಯಾರಿ ನಡೆದಿದೆ. ಹೌದು. BLAಗಳಿಗೂ ಸಹ ನಾವು ಟ್ರೈನಿಂಗನ್ನು ವ್ಯವಸ್ಥೆ ಮಾಡಿದ್ದೆವು. ಅವರು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಅವರಿಗೂ ತಿಳುವಳಿಕೆ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ BLAಗಳು ಸಹ BLOಗಳ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಕೊಂಡು ಸಹಕಾರ ಕೊಡ್ತಾ ಇದ್ದಾರೆ. ಬಟ್ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಬಟ್ ಜನರು ಏನು ಮಾಡಬೇಕು? BLOಗಳು ಮನೆಗೆ ಬಂದಾಗ ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕು?
ಈಗ ಮೊದಲನೇ ಹಂತದಲ್ಲಿ ಸರ್ ಈಗ ವಿತರಣೆ ಮಾಡುವ ಮೊದಲನೇ ಹೌದು, ಪ್ರತಿ ವಿತರಣೆ ಆಗಿರ್ತದೆ. ಅವರು ಜನರಿಗೆ ನಾವು ಮತದಾರರಿಗೆ ಕೇಳಿಕೊಳ್ಳೋದು ಇಷ್ಟೇ ಅಂತ ಹೇಳಿದ್ರೆ, ಒಂದು ವೇಳೆ ನಿಮಗೆ ಆ ಫಾರ್ಮನ್ನು ತುಂಬಲಿಕ್ಕೆ ಕಷ್ಟ ಆದರೆ ವೋಟರ್ ಹೆಲ್ಪ್ಲೈನ್ ಸೆಂಟರಿಗೆ ಬಂದು ಫಿಲ್ ಮಾಡಿಕೊಳ್ಳಿ, ಅಥವಾ BLOಗಳು ಮನೆಗೆ ಬಂದಾಗ ಅವ್ರ ಹತ್ರನೇ ಡೀಟೇಲ್ಗಳನ್ನು ಕೇಳಿಕೊಂಡು, ಈಗ ನಾನು ಆಲ್ರೆಡಿ ನಿಮಗೆ ಯಾವ ರೀತಿ ತುಂಬಬೇಕನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದೇನೆ. ಇನ್ನೂ ಡೌಟ್ ಇದ್ದರೆ BLOಗಳು ಬಂದಾಗ ಅವ್ರ ಹತ್ರ ಕೇಳಿಕೊಂಡು ಅವರಿಗೆ ತುಂಬಿ ಕೊಡಿ. ಅದನ್ನು ಆದಷ್ಟು ನೀಟಾಗಿ ಚಿತ್ತು ಮಾಡದೆ ಅದನ್ನು ಚೆನ್ನಾಗಿ ಹೌದು ನೀಟಾಗಿ ಇಟ್ಕೊಂಡು ಸಹಿ ಮಾಡಿ ಮತ್ತೆ ಭರ್ತಿ ಮಾಡಿ ಕೊಡಿ. ಪೆನ್ನನ್ನು ಬಳಸ್ಕೊಂಡು ತುಂಬಲಿ. ಯಾಕಂದ್ರೆ ಪೆನ್ಸಿಲ್ ಕೆಲವೊಂದು ಗ್ರಾಮಗಳಲ್ಲಿ ಪೆನ್ಸಿಲ್ ಅನ್ನು ಬಳಸಿಕೊಳ್ಳುವವರು ಪೆನ್ಸಿಲ್ ಅನ್ನು ಬಳಸಬಹುದು. ಫೋಟೋ ಬೇಕಿದ್ರೆ ತಮ್ಮದು ಫೋಟೋ, ಹೊಸ ಫೋಟೋ ಬೇಕಿದ್ರೆ ನೀವು ಹೊಸ ಫೋಟೋವನ್ನು ಹಾಕ್ಬೋದು. ಯಾಕಂತ ಹೇಳಿದ್ರೆ ಹಿಂದಿನ ಇದರಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳೇ ಇದ್ದಾವೆ. ಈಗ ವೋಟರ್ ಐಡಿಯಲ್ಲಿ ಕಲರ್ ಫೋಟೋ ಬರುವ ಕಾರಣ ತಾವು ಕಲರ್ ಫೋಟೋವನ್ನು ಕೊಟ್ಟು ನಿಮ್ಮ ಇದರಲ್ಲಿ ಹೊಸ ವೋಟರ್ ಐಡಿಯಲ್ಲಿ ಕಲರ್ ಫೋಟೋವನ್ನು ಏನು ಮಾಡ್ಬೋದು, ಬಳಸ್ಕೊಳ್ಬೋದು. ಓಕೆ, ಯಾವುದೇ ದಾಖಲೆಗಳ ಅಗತ್ಯ ಇಲ್ಲ. ಹೌದು. ಓಕೆ, ಇದು ಮುಖ್ಯ. ಯಾಕಂದ್ರೆ ಎಲ್ಲರಲ್ಲಿಯೂ ಕೂಡ ಒಂದು ಗೊಂದಲ ಇದೆ, ಆಧಾರ್ ಕಾರ್ಡ್ ಬೇಕಂತೆ, ಹಿಂದಿನ ವೋಟರ್ ಕಾರ್ಡ್ ಬೇಕಂತೆ, ಇದೆಲ್ಲ ಗೊಂದಲ ಇದೆ. ಮ್ಯಾಪಿಂಗ್, ಸೆಲ್ಫ್ ಮ್ಯಾಪಿಂಗ್, ಪ್ರೊಜಿನಿ ಮ್ಯಾಪಿಂಗ್ ಆಗಿದ್ರೆ ಅದರ ಅವಶ್ಯಕತೆಗಳು ಬರೋದಿಲ್ಲ. ಓಕೆ, ರ್ಯಾಷನಲೈಸೇಷನ್ ಬಗ್ಗೆ ಒಂದಷ್ಟು ಹೇಳಬಹುದು ಸರ್? ಅದೇ ರ್ಯಾಷನಲೈಸೇಷನ್ ಅಂತ ಹೇಳಿದ್ರೆ ನಾನು ಹೌದು, ಪುನರ್ವಿಂಗಡಣೆ ಸರ್. 1200ಕ್ಕಿಂತ ಜಾಸ್ತಿ ಮತದಾರರಿದ್ದರೆ ಇದನ್ನು ಬೂತನ್ನು ವಿಂಗಡಿಸ್ತಾರೆ. ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ಆಗಿ 1 ಬೂತಿಗೆ 1200 ವೋಟ್ ಅಂತ ಹೇಳ್ಕೊಂಡು ಈಗ ಚುನಾವಣಾ ಆಯೋಗ ನಿರ್ಧರಿಸಿದೆ. ಆ ಉಳಿದ ಇದಕ್ಕೆ ಏನು ಮಾಡ್ತಾರೆ, ವಿಂಗಡಣೆ ಮಾಡಿ ಹೊಸ ಬೂತನ್ನು ಮಾಡ್ಬೋದು, ಅಥವಾ ಪಕ್ಕದಲ್ಲಿರುವಂಥ ಬೂತ್ ಒಟ್ಟಿಗೆ ಮರ್ಜ್ ಮಾಡ್ಬೋದು. ಅದೇ ರೀತಿಯಲ್ಲಿ ಈಗ ಸವಲತ್ತುಗಳು ಇಲ್ಲದಂಥ ಜಾಗದಲ್ಲಿ ಅಲ್ಲೇ ಆಚೆ ಈಚೆಯಲ್ಲಿ ಅದನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ಮತದಾರರಿಗೆ 2 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಬೂತ್ ಇರಬೇಕನ್ನುವ ಕಾರಣದಿಂದ ಅದಕ್ಕೂ ಸಹ ಬೇರೆ ವ್ಯವಸ್ಥೆಗಳನ್ನು ಮಾಡುವಂಥ ಸಾಧ್ಯತೆಗಳಿರ್ತವೆ. ಇದೆಲ್ಲ ಸಹ ರ್ಯಾಷನಲೈಸೇಷನಲ್ಲಿ ನಡೀತದೆ. ಇದನ್ನು ಅವರು ಇದು ಮಾಡಿ ಅವರ ವ್ಯಾಪ್ತಿಯಲ್ಲಿ ಯಾವ ರೀತಿ ಆಗಬೇಕಂತ ಹೇಳಿ ಇದು ಮಾಡಿ ಅದನ್ನು ಚುನಾವಣಾ ಆಯೋಗಕ್ಕೆ ಕಳಿಸ್ತಾರೆ. ಅದರಲ್ಲಿ ರಾಜಕೀಯ ಪಕ್ಷಗಳನ್ನು ಸಹ ಗಣನೆಗೆ ತಗೊಂಡೇ ಮಾಡುವಂಥದ್ದು ಅದು. ಆಮೇಲೆ ಅದಕ್ಕೆ ಚುನಾವಣಾ ಆಯೋಗ ಒಪ್ಪಿಗೆ ಕೊಟ್ಟ ಮೇಲೆ ಆ ಹೊಸ ಬೂತ್ಗಳ ಸ್ಥಾಪನೆ ಆಗ್ತದೆ. ಓಕೆ, ಅಂದರೆ ಅಕ್ಟೋಬರ್ನ ಒಳಗೆ ಈ ಹೊಸ ಮತದಾರರ ಕರಡು ಪಟ್ಟಿ ಸಿದ್ಧ ಆಗ್ತದೆ? ಅಲ್ಲ, ಅಕ್ಟೋಬರ್ನಲ್ಲಿ ಫೈನಲ್ ವೋಟರ್ ಲಿಸ್ಟ್ ಬರ್ತದೆ. ಹೌದು, ಅಕ್ಟೋಬರ್ 7ಕ್ಕೆ ಫೈನಲ್ ವೋಟ್ ಲಿಸ್ಟ್ ಬರ್ತದೆ. ಓಕೆ, ಬಟ್ ಅಲ್ಲಿ ತಪ್ಪಿ ಹೋಗಿದ್ರೆ ಮತ್ತೆ ಅವಕಾಶಗಳು ಇವೆ. ಮತ್ತೆ ಮೊದಲಿನ ಹಾಗೆ SSR ಇದೆಯಲ್ಲ ಸರ್, ಹೌದು, ಹಾಗೆ ಜಾಯಿನ್ ಆಗ್ಬೋದು. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಕೊನೆಯದಾಗಿ ಹೇಳುವಂಥದ್ದು ಅಂತ ಹೇಳಿದರೆ, ನಮ್ಮ ಮತದಾನ ನಮ್ಮ ಹಕ್ಕು, ಹಾಗೆ ಕರ್ತವ್ಯ. ಅದೇ ರೀತಿಯಲ್ಲಿ ಆ ಮತದಾನ ಮಾಡಲಿಕ್ಕೆ ಬೇಕಾಗಿರುವಂಥ ಈ ನಮ್ಮ ಎಪಿಕ್ ಕಾರ್ಡ್, ವೋಟರ್ ಐಡಿಯನ್ನು ಪಡ್ಕೊಳ್ಳೋದು ಸಹ ನಮ್ಮ ಹಕ್ಕು. ಹಾಗಾಗಿ ನಾವು ಈ SIRನಲ್ಲಿ ಭಾಗವಹಿಸಿ ಇದನ್ನು ಒಂದು ಸಕ್ಸಸ್ಫುಲ್ಲಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ಎಲ್ಲ ಮತದಾರರು ಯಾವುದೇ ಒಂದು ಸಂಶಯಗಳನ್ನು ಇಟ್ಟುಕೊಳ್ಳದೆ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಕೊಂಡು ನಾನು ಕೇಳಿಕೊಳ್ತಾ ಇದ್ದೇನೆ. ಓಕೆ, ಒಂದು ಪ್ರಶ್ನೆ ಸರ್, ಏನೋ ಬೂತ್ ಗೊಂದಲದಿಂದ ಕೆಲವೊಂದು ರಿಮೋಟ್ ಪ್ರದೇಶಗಳು ಇದೆ, ಹಳ್ಳಿ ಪ್ರದೇಶಗಳು, ಅಲ್ಲಿ ಏನಾದರೂ ಆ ಪ್ರತಿಗಳು ತಲುಪದಿದ್ದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಇಲ್ಲ ಸರ್, ಇದು ನಾವು ಬೂತ್ ಲೆವೆಲ್ ಆಫೀಸರ್ಸ್ BLOಗಳಿಗೆ ಕಟ್ಟುನಿಟ್ಟಾಗಿ ನಮ್ಮ ಅಧಿಕಾರಿಗಳು ಇದು ಅವರಿಗೆ ಕೊಟ್ಟಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಪ್ರತಿ ಒಂದು ಮನೆಯನ್ನು ಸಹ ನೀವು ಸಂಪರ್ಕಿಸಬೇಕು, ತಾವು ಖುದ್ದಾಗಿ ಹೋಗಿ ಕೊಡಬೇಕು. ತಮಗೆ ಯಾವುದೇ ರೀತಿಯ ಒಂದು ಸಹಾಯ ಬೇಕಿದ್ದು BLAಗಳು ಅಥವಾ BLO ಸೂಪರ್ವೈಸರ್ಗಳು ಅವರ ಮೂಲಕ ಸಹಾಯ ಪಡ್ಕೊಂಡು ತಾವೇ ಖುದ್ದಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಯಾವುದೇ ಪ್ರತಿಯನ್ನು ಅವರು ಬೇರೆಯವರ ಕೈಯಲ್ಲಿ ಕೊಟ್ಟು ಕಳಿಸ್ಲಿಕ್ಕೆ ಇಲ್ಲ.
ತುಂಬಿದಂತ ಅದೇ ಫಾರ್ಮ್ಗಳನ್ನ ಕೆಲವೊಂದು ವಾರ್ಡ್ ಗೊಂದಲಗಳು, ಈಗ ಒಂದೇ ಊರಿನಲ್ಲಿ ಒಂದು ಪ್ರದೇಶದಲ್ಲಿ ಅವರು ವಾಸ ಇರ್ತಾರೆ, ಅನಂತರ ಅಂದ್ರೆ BLOಗಳಿಗೆ ಕೆಲವು ಸಮಯದ ನಂತರ ಅದೇ ಪ್ರದೇಶದ ಇನ್ನೊಂದು ಕಡೆ ಅವರು ವಾಸ ಇರ್ತಾರೆ. BLOಗಳಿಗೆ ಗೊತ್ತಿರ್ತದೆ ಸರ್, ಅವರು ಅಂದ್ರೆ ಆ ಬೂತ್ನ ವ್ಯಾಪ್ತಿಯಲ್ಲೇ ಅವರು ಯಾವಾಗಲೂ ಕೆಲಸ ಮಾಡ್ತಾ ಇರುವ ಕಾರಣ ಗೊತ್ತಿರ್ತದೆ. ಅದೇ ವಾರ್ಡ್ ಅವರು ಚೇಂಜ್ ಆಗಿರೋದಿಲ್ಲ, ಬಟ್ ಒಂದು ಪ್ಲೇಸ್ ನಿಂದ ಇನ್ನೊಂದು ಆ ವಾರ್ಡ್ ಅಲ್ಲಿ ಇರುತ್ತೆ ಅವರು. ಬಟ್ ಈಗ ಅವರು ಬೇರೆ ವಾರ್ಡ್ ಅಲ್ಲಿ ಇದ್ದಾರೆ, ಬಟ್ ವೋಟಿಂಗ್ ಆ ವಾರ್ಡ್ ಅಲ್ಲಿ ಇರುತ್ತೆ. ಅಂತ ಟೈಮಲ್ಲಿ ಅವರು ಬಂದು ಒಂದು BLOಗೆ ನಿರ್ದೇಶನ ನೀಡ್ತಾರೆ, ಈ ವಾರ್ಡ್ ನವರದ್ದು ಹೌದು ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ 10ನೇ ವಾರ್ಡ್ ನಲ್ಲಿ ವೋಟ್ ಇದೆ, ಅವರೀಗ 12ನೇ ವಾರ್ಡ್ ಅಲ್ಲಿ ಇದ್ದಾರೆ ಅಂತ ಎಣಿಸಿದ್ರೆ ಅವರು ಈ 10ನೇ ವಾರ್ಡ್ BLO ಏನ್ ಮಾಡ್ತಾರೆ, ಅವರ ಆ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ, ಯಾವ್ದು 10ನೇ ವಾರ್ಡ್ ಅಲ್ಲಿ ಅವ್ರು ಮೊದಲು ಯಾವ ಮನೆಯಲ್ಲಿ ಇದ್ರು ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಅವ್ರು ಇಲ್ಲ ಅಂತ ಹೇಳಿ ಆದ್ರೆ BLAಗಳ ಮುಖಾಂತರವೋ ಅಥವಾ ಪಕ್ಕದಲ್ಲಿರುವ ಅಕ್ಕಪಕ್ಕದ ಮನೆಯವರ ಮುಖಾಂತರ ಅವರ ಫೋನ್ ನಂಬರ್ ಅನ್ನು ತಗೊಂಡು ಅವರಿಗೆ ಕಾಂಟ್ಯಾಕ್ಟ್ ಆಗ್ತದೆ. ಹೌದು, ಆಮೇಲೆ ಅವ್ರು ಬಂದು ಆ ಫಾರ್ಮ್ ಅನ್ನು ತಗೊಂಡು ಫಿಲ್ ಮಾಡಿ ಇವರಿಗೆ ಕೊಡಬೇಕು. ಓಕೆ, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಿವಪ್ರಸಾದ್ ಶೆಟ್ಟಿಯವರೇ, ತಮ್ಮ ಮಾಹಿತಿಗಾಗಿ ಮತ್ತು ಈಗಿನ ಈ ಒಂದು SIR ಪ್ರಕ್ರಿಯೆಯ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಅದರಲ್ಲಿ ಭಾಗವಹಿಸುವ ಬಗ್ಗೆ ಜನರಿಗೆ ಒಂದು ಮಾಹಿತಿ ಮತ್ತು ತಿಳಿಸುವ ಪ್ರಯತ್ನ ಮಾಡಿದಂಥ ತಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ತೆ. ವೀಕ್ಷಕರೇ, ಇದು ಹಿಂದಿನ ಕಾರ್ಯಕ್ರಮ ಒಂದು ಅಗತ್ಯ ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ. ಯಾಕಂದರೆ SIR ಪ್ರಕ್ರಿಯೆ ಒಂದು 2002ರ ನಂತರ ನಡೀತಾ ಇರೋದು. ಆದ್ದರಿಂದ ಯಾವುದೇ ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಬಾರ್ದು ಅನ್ನುವಂಥ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ಈ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದಲ್ಲಿ ತಾವೆಲ್ಲ ಕೈ ಜೋಡಿಸಿ ಈಗಾಗಲೇ ಅವರು ಕೊಟ್ಟಂತಹ ಪ್ರತಿಯನ್ನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಬಹಳ ನೀಟಾಗಿ ತಾವು ಅದರಲ್ಲಿ ಬರೆದು ಆ ಪ್ರತಿಯನ್ನು ಅವರಿಗೆ ವಾಪಸ್ ಕೊಟ್ಟರೆ ಆ ನಂತರ ತಾವು ಅರ್ಹ ಮತದಾರರ ಕರಡು ಪಟ್ಟಿಯಲ್ಲಿ ತಾವು ಸೇರ್ಪಡೆಗೊಳ್ತೀರಿ. ಮತ್ತು ಈಗಾಗಲೇ ಕೆಲವೊಂದು ಮಾಹಿತಿಗಳ ಪ್ರಕಾರ ಆ ದಾಖಲೆಗಳು ಬೇಕು, ಈ ದಾಖಲೆಗಳು ಬೇಕು, ಅದು ದಾಖಲೆಗಳು ಮಾನ್ಯ ಶೆಟ್ಟಿಯವರು ಹೇಳಿದಂತೆ ಯಾವುದೇ ದಾಖಲೆಗಳ ಅಗತ್ಯ ಸದ್ಯಕ್ಕೆ ಇಲ್ಲ. ಆ ಪ್ರತಿಯನ್ನು ಸಂಪೂರ್ಣ ವಿವರವನ್ನು ತಾವು ನಿಮಗೆ ಸರಿಯಾಗಿ ನಮೂದಿಸಿದರೆ ಆ ಪ್ರತಿಯನ್ನು ಸಹಿಯೊಂದಿಗೆ ವಾಪಸ್ ಕೊಟ್ಟರೆ ತಾವು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಂತೆ ಎನ್ನುವಂಥ ಎಲ್ಲ ವಿಚಾರಗಳು, ಅಂದರೆ 2002ರ ಪಟ್ಟಿಯಲ್ಲಿರುವವರು ಮತ್ತು ನಂತರ ಸೇರ್ಪಡೆಯಾದವರು. ಆದ್ದರಿಂದ ದಯವಿಟ್ಟು ಇದರ ಬಗ್ಗೆ ಒಂದಷ್ಟು ನಿಗಾ ವಹಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮನ್ನು ಸೇರ್ಪಡೆಗೊಂಡು ಮತದಾನದ ಹಕ್ಕಿನಿಂದ ತಾವು ವಂಚಿತರಾಗದೆ ಮತದಾನವನ್ನು ಮಾಡಿ ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ರಾಷ್ಟ್ರ ನೆಲೆಗೊಳ್ಳುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಎನ್ನುವಂಥ ಮನವಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದ, ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ.